ನಮಸ್ಕಾರ, ನಿಮ್ಮ ಜೊತೆ ನಾನು ಹರೀಶ್ ನಾಗರಾಜು. ಲಾಕ್ಡೌನ್ ಆಯಿತು, ಇವತ್ತು 15 ದಿವಸ. ಬೆಂಗಳೂರಿನಲ್ಲಿ ಬೇಕಾಬಿಟ್ಟಿ ವಾಹನ ಓಡಾಟ ಮಾಡಿದ್ರೆ ಎಲ್ಲ ಕಡೆ ಪೊಲೀಸರು ಅವ್ರನ್ನ ನಿಲ್ಲಿಸ್ತಾರೆ, ತಪಾಸಣೆ ಮಾಡ್ತಿದ್ದಾರೆ. ಪೀಣ್ಯ ಪೊಲೀಸರಿಂದ ಹೂ ಕೊಟ್ಟು ಜಾಗೃತಿ ಮೂಡಿಸ್ತಿದ್ದಾರೆ. ಭಲೆ ಭಲೆ ಅನಗತ್ಯವಾಗಿ ಯಾರು ರಸ್ತೆಗಿಳಿತಾರೋ ಏನು ಮಾಡಲ್ಲ ಪೊಲೀಸ್ನವರು, ಅವ್ರಿಗೊಂದು ಹೂ ಕೊಡ್ತಾರೆ. ಬ್ರೇಕಿಂಗ್ ನ್ಯೂಸ್. ಹೂ ಕೊಟ್ಬಿಟ್ಟು ಕಳಿಸ್ತಾರೆ ತಾನೇ ಅಂತ ಅನ್ಕೋಬೇಡಿ. ಅವ್ರು ಹೂ ಕೊಡ್ತಾರೆ, ಅದಾದ್ಮೇಲೆ ನಿಮ್ಮ ಗಾಡಿ ಸೀಸ್ ಮಾಡ್ತಾರೆ. ಸಿಂಪಲ್ಲು, ಕೈ ಮುಗಿದು ಬೇಡ್ಕೊಂಡ್ರು ಬಿಡಲ್ಲ. ಆ ಥರದ ಪರಿಸ್ಥಿತಿ. ಕೈ ಮುಗಿದು ಕೇಳ್ಕೊಡ್ತೀವಿ ಅಂತ ಇವರೇ ಹೇಳ್ತಾರೆ, ರಸ್ತೆಗೆ ಬರಬೇಡಿ ಅಂತ ಮನವಿ ಮಾಡ್ಕೋತಾರೆ. ಲಾಠಿ ಬಿಟ್ಟು ಮಾನವೀಯತೆಯಿಂದ ಬುದ್ಧಿ ಹೇಳಿದ್ರು ಪೊಲೀಸರು. ಆ ಘಟನೆ ನಡೀತು ನೋಡಿ. ಇನ್ಸ್ಪೆಕ್ಟರ್ ಸರ್, ಕಠಿಣ ರೂಲ್ಸ್ ಜಾರಿ ಮಾಡಿದ್ದಾರೆ. ಪೊಲೀಸರಿಂದ ಎಲ್ಲ ವಾಹನಗಳ ತಪಾಸಣೆ ಮಾಡ್ತಿದ್ದಾರೆ. ನೃಪತುಂಗ ರಸ್ತೆಯಲ್ಲಿ ವಾಹನಗಳ ತಪಾಸಣೆ ನಡೆಸಿದ್ರು. ಅನಗತ್ಯವಾಗಿ ಯಾರು ಓಡಾಡ್ತಿದ್ರೋ ಆ ಸವಾರರಿಗೆ ಪೊಲೀಸರು ವಾರ್ನಿಂಗ್ ಕೊಟ್ಟರು. ಬೆಳಗ್ಗೆಯಿಂದ ಇದುವರೆಗೆ ಒಂದು 50-60 ವೆಹಿಕಲ್ಗಳನ್ನು ಜಪ್ತಿ ಮಾಡಿದ್ದಾರಂತೆ. DCP ಅನುಚೇತ್ ಹಾಗೂ ACP ನಜ್ಮಾ ಫಾರೂಕಿ ಅವರ ನೇತೃತ್ವದಲ್ಲಿ 20ಕ್ಕೂ ಹೆಚ್ಚು ಪೊಲೀಸರಿದ್ದರು. ಕಾರ್ಯಾಚರಣೆ ಮಾಡಿದ್ರು. ಪೊಲೀಸರ ಕೈಗೆ ಸಿಕ್ಕಿಕೊಂಡ ಕೆಲವರು ಪೊಲೀಸರ ಜೊತೆ ವಾಗ್ವಾದ ಕೂಡ ಮಾಡಿದ್ರು. ಇಂಥವ್ರನ್ನ ಪೊಲೀಸರು ವಶಕ್ಕೆ ಪಡ್ಕೊಂಡಿದ್ದಾರೆ. ಟ್ರಿನಿಟಿ ಸರ್ಕಲ್ ಅಲ್ಲೂ ಕೂಡ ವಾಹನಗಳ ತಪಾಸಣೆ ಮಾಡ್ತಿದ್ರು. ಪೂರ್ವ ವಿಭಾಗದ DCP ಡಾಕ್ಟರ್ ಶರಣಪ್ಪ ಅವರ ನೇತೃತ್ವದಲ್ಲಿ ತಪಾಸಣೆ ಮಾಡಿದ್ರು ಟ್ರಿನಿಟಿ ಸರ್ಕಲ್ನಲ್ಲಿ. ಇನ್ನು ಹಳೆ ಮದ್ರಾಸ್ ರಸ್ತೆ, ಜೀವನ್ ಭೀಮಾನಗರ, ದೊಮ್ಮಲೂರು, ಹಲ್ಸೂರು ಚೆಕ್ ಪೋಸ್ಟ್ಗಳಲ್ಲೂ ಕೂಡ ಖುದ್ದು ಭೇಟಿ ಮಾಡಿ ಪರಿಶೀಲನೆ ಕೂಡ ಮಾಡ್ತಿದ್ದಾರೆ. ಆ ಎಲ್ಲ ದೃಶ್ಯಾವಳಿಗಳು 1 by 1 ಹೋಗ್ತಾ ಇದೆ ನಿಮ್ಮ ನ್ಯೂಸ್ 18 ಕನ್ನಡದ ಸ್ಕ್ರೀನಲ್ಲಿ. ಅಲ್ಲ, ಇವತ್ತು ಯಾರೋ ಒಳ್ಳೆ ಕೇಸ್ ಇದೆ, ಯಾರೋ ಒಳ್ಳೆ ಕೇಸ್ ಇದೆ. ನನ್ನ ಸಹೋದ್ಯೋಗಿ ಮುನಿರಾಜು ನೃಪತುಂಗ ಸರ್ಕಲ್ ಹತ್ರ ಅನುಚೇತ್ DCP ಅವ್ರು ಬಂದಾಗ ಅವ್ರ ಜೊತೆ ಮಾತಾಡ್ಸಿದ್ರು. ಏನು ಮಾತಾಡಿದ್ರು DCP ಸಾಹೇಬರು, ಬನ್ನಿ ನೋಡೋಣ. ಈಗಾಗಲೇ ನೃಪತುಂಗ ರಸ್ತೆಯಲ್ಲಿ ವಾಹನಗಳ ಒಂದು ತಪಾಸಣೆ ಕಾರ್ಯವನ್ನ ಪೊಲೀಸರು ತುಂಬಾ ಕಟ್ಟುನಿಟ್ಟಾಗಿ ಮತ್ತೆ ಜೋರಾಗಿ ಮಾಡ್ತಾ ಇದ್ದಾರೆ. ಸುಮಾರು 20ಕ್ಕೂ ಹೆಚ್ಚು ಪೊಲೀಸರು ಈಗ ಈ ಒಂದು ರಸ್ತೆಯಲ್ಲಿ ವೆಹಿಕಲ್ ಚೆಕ್ ಮಾಡುವಂತ ಕೆಲಸವನ್ನ ಮಾಡ್ತಾ ಇರುವಂತದ್ದು. ಯಾಕಂದ್ರೆ ಬೆಳಗ್ಗೆ 10 ಗಂಟೆಯಿಂದ ಯಾರು ಅನಗತ್ಯವಾಗಿ ಓಡಾಡ್ತಿದ್ದಾರೆ ಅಂತ ವೆಹಿಕಲ್ಸ್ ನ ಒಂದು ದಾಖಲೆಗಳು ಮತ್ತೆ ಅವರಿಂದ ಒಂದು ಕಾರಣಗಳನ್ನ ಕೇಳಿ ಒಂದು ವೆಹಿಕಲ್ಸ್ ಅನ್ನ ಚೆಕ್ ಮಾಡೋ ಕೆಲಸವನ್ನ ಸಹ ಮಾಡ್ತಾ ಇದ್ದಾರೆ. ಮತ್ತೆ ಈಗಾಗಲೇ ಖುದ್ದು ಈ ಒಂದು ಸ್ಥಳಕ್ಕೆ ಕೇಂದ್ರ ವಿಭಾಗದ DCP ಆದಂತಹ ಅನುಚಿತ್ ಅವರು ಸಹ ಒಂದು ಭೇಟಿ ಕೊಟ್ಟು ಇಲ್ಲಿ ಒಂದು ಪರಿಶೀಲನೆ ಮಾಡುವಂತ ಕೆಲಸವನ್ನು ಸಹ ಮಾಡ್ತಿರುವಂತದ್ದು. ಈಗ ನಮ್ಮ ಜೊತೆ ಅವರೇ ಇದ್ದಾರೆ DCP ಅವರು. ಅವ್ರನ್ನು ಕೇಳಬಹುದು. ಸರ್, ಇವತ್ತು 2ನೇ ಹಂತದ ಲಾಕ್ಡೌನ್ ಜಾರಿ ಆಗ್ತಿರುವಂತದ್ದು, ಮತ್ತೆ ಒಂದ್ ಸ್ವಲ್ಪ ಟೈಟ್ ಆಗಿ ಈ ಸಲ ಒಂದು ಲಾಕ್ಡೌನ್ ಅನ್ನ ಬಿಗುಗೊಳಿಸಬೇಕಂತ ಹೇಳಿ ಸೂಚನೆ ಇರುತ್ತದೆ. ಯಾವ ರೀತಿ ಕ್ರಮ ಕೈಗೊಂಡಿದೆ ಸರ್? ಅದೇ ಈ ಬಾರಿ ನಾವು ಈ ಏನು ವಾಹನ ತಪಾಸಣೆ ಮಾಡ್ತಾ ಇದೀವಿ ಈ ನಾಕಾಬಂದಿಯಲ್ಲಿ, ಅಲ್ಲಿ ವಾಹನಗಳನ್ನು ಅನವಶ್ಯಕತೆ ಇರೋ ವಾಹನಗಳನ್ನು ಏನು ಓಡಾಡ್ತಾ ಇದಾವೆ ಅವನ್ನ ಸೀಸ್ ಮಾಡೋದಲ್ದಲೆ ಆ ವೆಹಿಕಲ್ ಓನರ್ಗಳ ಮೇಲೆ ನಾವು ಕ್ರಿಮಿನಲ್ ಕೇಸ್ ದಾಖಲೆ ಮಾಡ್ತಾ ಇದೀವಿ. ಸೊ ಆ ನಿಟ್ಟಿನಲ್ಲಿ ಕಠಿಣವಾದ ಕ್ರಮ ತಗೊಳ್ತಾ ಇದೀವಿ ಸರ್. ಮತ್ತೆ ಕೆಲವರು ಸ್ಟಿಕ್ಕರ್ ಹಾಕೊಂಡು ಓಡಾಡ್ತಿರುವಂತ ವೆಹಿಕಲ್ಸ್ ಕಂಡು ಬರ್ತಾ ಇದೆ. ಪ್ರೆಸ್ ಅಂತಿರ್ಬೋದು, ಪೊಲೀಸ್ ಅಂತ ಅಥವಾ ಡಾಕ್ಟರ್ ಅಂತ ಹೇಳಿ ಅಂತ ವೆಹಿಕಲ್ಸ್ ಯಾವ ರೀತಿ ಇಲ್ಲ. ಪ್ರತಿಯೊಂದು ID ಕಾರ್ಡ್ ನಾವು ವೆರಿಫೈ ಮಾಡ್ತಾ ಇದೀವಿ. ID ಕಾರ್ಡು ಮತ್ತೆ ಅಥವಾ ಯಾವ್ದಾದ್ರು ಒಂದು ಈಗ ವ್ಯಾಕ್ಸಿನೇಷನ್ಗೆ ಹೋಗ್ತಾ ಇರ್ತಾರೆ, ವ್ಯಾಕ್ಸಿನೇಷನ್ ಹೋಗೋದು ಇವತ್ತಿನ ಡೇಟು ಟೈಮ್ ಇರುತ್ತೆ, ಅಂಥದನ್ನ ಚೆಕ್ ಮಾಡ್ತಾ ಇದೀವಿ ನಾವು. ಎಷ್ಟು ವೆಹಿಕಲ್ ಸೀಸ್ ಆಗಿದೆ ಮತ್ತೆ ಎಷ್ಟು ಜನ? ನಾವೀಗ 10 ಗಂಟೆಗೆ ಶುರು ಮಾಡಿದೀವಿ. ಇಲ್ಲೇ ಒಂದು ಕಡೆ ನಾವು 6 ವೆಹಿಕಲ್ ಸೀಸ್ ಮಾಡಿದೀವಿ. ಥ್ರೂಔಟ್ ಸೆಂಟ್ರಲ್ ಡಿವಿಷನ್ ಅರ್ಧ ಗಂಟೆಯಲ್ಲಿ 37 ವೆಹಿಕಲ್ ಸೀಸ್ ಆಗಿದ್ದಾವೆ. ಮತ್ತೆ ಎಷ್ಟು ಕಡೆ ನಿಮ್ಮ ವಿಭಾಗದಲ್ಲಿ ಒಂದು ನಾಕಾಬಂದಿ ಹಾಕಿದೆ? ನಾವು 32 ಕಡೆ ಹಾಕಿದ್ದೀವಿ ಮೇನ್ ರೋಡ್ಗಳಲ್ಲಿ. ಮತ್ತೆ ಈ ರೆಸಿಡೆನ್ಷಿಯಲ್ ಏರಿಯಾಗಳಲ್ಲಿ ನಾವು ಇನ್ನೊಂದು ಮಾಡ್ತಾ ಇದೀವಿ. ನಮ್ಮ ಹೊಯ್ಸಳ ಮತ್ತೆ ಇತ್ಯಾದಿ ಎಚ್ಚರಿಕೆ ವಹಿಸಂಗೆ ನಾವು ಅವ್ರ ಒಂದು ಅನೌನ್ಸ್ಮೆಂಟ್ ಮಾಡಿಸ್ತಾ ಇದೀವಿ, ಮನೇಲಿ ಇರಿ ಅಂತ. ಎರಡನೇದಾಗಿ ಯಾರು ಅನವಶ್ಯಕತೆ ಓಡಾಡ್ತಾ ಇದ್ದಾರೆ ಅವ್ರನ್ನ ಅಲ್ಲಿ ನಾವು ಅವ್ರನ್ನ
ತಡೆದು ಅವ್ರ ಮೇಲೆ ಕೇಸ್ ಬುಕ್ ಮಾಡ್ತಾ ಇದ್ದೀವಿ. ಸುಮಾರು ಬೆಳಗ್ಗೆಯಿಂದ ಸುಮಾರು 36ಕ್ಕೂ ಹೆಚ್ಚಿಗೂ ಒಂದು ವಾಹನಗಳನ್ನು ಸಹ ಈಗ ಕೇಂದ್ರ ವಿಭಾಗದಲ್ಲಿ ಸೀಸ್ ಮಾಡಿರೋದಾಗಿ ಅವರು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಮತ್ತೆ ಈ ಒಂದು ರಸ್ತೆಯಲ್ಲಿ ನೋಡಿದ್ರೆ ನಾವು ಸುಮಾರು 500 ಮೀಟರ್ ಟ್ರಾಫಿಕ್ ಜಾಮ್ ಉಂಟಾಗಿರೋದನ್ನು ಸಹ ನಾವು ಕಾಣಬಹುದಾಗಿದೆ. ಯಾಕಂದ್ರೆ ವಾಹನಗಳನ್ನು ತಪಾಸಣೆ ಮಾಡೋಕೆ ಪೊಲೀಸರು ಬರ್ತಿದ್ದಂತೆ ಒಂದು ವಾಹನ ದಟ್ಟಣೆ ಸಹ ಹೆಚ್ಚಾಗಿರೋದು. ಇದನ್ನು ನೋಡಿದ್ರೆ ಗೊತ್ತಾಗುತ್ತೆ ಎಷ್ಟು ಜನ ಇನ್ನೂ ಓಡಾಡ್ತಿದ್ದಾರೆ ಅಂತೇಳಿ. ಇನ್ನು ಇದೇ ಸಂದರ್ಭದಲ್ಲಿ ಟ್ರಿನಿಟಿ ಸರ್ಕಲ್ ಹತ್ರ ಡಿಸಿಪಿ ಡಾಕ್ಟರ್ ಶರಣಪ್ಪ ಅವರು ಕೂಡ ಮಾತಾಡಿದ್ರು. ಅವ್ರೇನು ಮಾತಾಡಿದ್ರು ಬನ್ನಿ ನೋಡೋಣ. ಈಗ ನಾವು ಪೂರ್ವ ವಿಭಾಗದಾದ್ಯಂತ ಟ್ರಾಫಿಕ್ ಮತ್ತು ಲಾ ಆ್ಯಂಡ್ ಆರ್ಡರ್ ಪೊಲೀಸರೆಲ್ಲ ಸೇರಿಕೊಂಡು ಚೆಕ್ ಪೋಸ್ಟ್ಗಳನ್ನು ಮಾಡ್ಕೊತಾ ಇದ್ದೀವಿ, ಜಂಟಿ ತಪಾಸಣೆ ಮಾಡ್ತಾ ಇದ್ದೀವಿ. ಈಗಾಗಲೇ ಬೆಳಗ್ಗೆಯಿಂದ ಸುಮಾರು 50ಕ್ಕಿಂತ ಹೆಚ್ಚು ವೆಹಿಕಲ್ಗಳನ್ನು ಸೀಸ್ ಮಾಡಿದ್ದೀವಿ. ಒಂದು ವೆಹಿಕಲ್ ಸೀಸ್ ಮಾಡೋದ್ರ ಜೊತೆಗೆ ಕಂಟಿನ್ಯೂಯಸ್ ಆಗಿ ಅವೇರ್ನೆಸ್ ಮಾಡಿಸ್ತಾ ಇದ್ದೀವಿ. ನಮ್ಮ ಹೊಯ್ಸಳ ವೆಹಿಕಲ್ಸು ಆಟೋದಲ್ಲಿ ಜನರಿಗೆ ಒಂದು ಅರಿವು ಮೂಡಿಸ್ತಾ ಇದ್ದೀವಿ. ನಿಮ್ಮ ಜೀವ ಉಳಿಸ್ಕೊಳ್ಳಿಕ್ಕೆ ಮತ್ತು ನಿಮ್ಮ ಯಾರು ಆತ್ಮೀಯರಿದ್ದಾರೆ ಅವ್ರ ಜೀವ ಉಳಿಸ್ಲಿಕ್ಕೆ ಮನೆಯಲ್ಲಿರಿ, ಅನಾವಶ್ಯಕ ರಸ್ತೆಗಿಳಿಬೇಡಿ. ರಸ್ತೆಗಿಳಿದರೆ ಖಂಡಿತವಾಗೂ ಅನಾವಶ್ಯಕ ಓಡಾಡಿದರೆ ನಿಮ್ಮ ವಾಹನ ಜಪ್ತಿ ಆಗುತ್ತೆ. ಅದಲ್ಲದೆ ನಿಮ್ಮ ಮೇಲೆ ಯಾರು ಅನಾವಶ್ಯಕ ಈ ಒಂದು ಗೈಡ್ಲೈನ್ಸ್ ಉಲ್ಲಂಘನೆ ಮಾಡ್ತಾರೆ ಅವ್ರ ಮೇಲೆ ನಾವು NDMA ಆ್ಯಕ್ಟಲ್ಲಿ ಕೂಡ ಪ್ರಕರಣ ದಾಖಲು ಮಾಡ್ಕೊತಾ ಇದ್ದೀವಿ. ಮೆಜಾರಿಟಿ ಎಕ್ಸೆಂಪ್ಟೆಡ್ ಇದ್ದಾರೆ, ಆಲ್ಮೋಸ್ಟ್ 98% ಎಕ್ಸೆಂಪ್ಟೆಡ್ ಇದ್ದಾರೆ. ಅದರಲ್ಲಿನೂ 1 to 2% ವೈಲೇಷನ್ ಮಾಡೋರು ಸಿಗ್ತಾ ಇದ್ದಾರೆ. ಅಂಥವ್ರನ್ನ ಐಡೆಂಟಿಫೈ ಮಾಡಿ ಅವ್ರ ಮೇಲೆ ನಾವು ಕ್ರಮ ಕೈಗೊಳ್ತಾ ಇದ್ದೀವಿ. ಈಗ ಪೂರ್ವ ವಿಭಾಗದಲ್ಲಿ 37 ಕಡೆ ನಾವು ಜಂಟಿ ತಪಾಸಣೆಯನ್ನು ಮಾಡ್ತಾ ಇದ್ದೀವಿ. ಅದ್ರ ಜೊತೆಗೆ ಸುಮಾರು ರೋಡ್ಗಳನ್ನು ನಾವು ಬ್ಯಾರಿಕೇಡ್ ಹಾಕಿ ಕ್ಲೋಸ್ ಮಾಡಿದ್ದೀವಿ. 2 ವೇ ಇದ್ದನ್ನು ನಾವು 1 ವೇ ಮಾಡಿದ್ದೀವಿ ಮತ್ತು ಸುಮಾರು ಇಂಟರ್ನಲ್ ರೋಡ್ಗಳನ್ನು ಕೂಡ ನಾವು ಕ್ಲೋಸ್ ಮಾಡಿದ್ದೀವಿ. ಪದೇ ನಾವು ಕೇಳೋದೇನಂತಂದರೆ ಅನಾವಶ್ಯಕ ರಸ್ತೆಗಿಳಿಬೇಡಿ. ನಿಮ್ಮ ಒಂದು ಏನು ಸಹಕಾರ ಬೇಕು, ಏನು ದೊಡ್ಡ ಸಹಕಾರ ಅಲ್ಲ, ಮನೆಯಲ್ಲಿ ಇದ್ಕೊಂಡ್ರೆ ಸಾಕು, ಅದೇ ನಮಗೆ ದೊಡ್ಡ ಸಹಕಾರ. ಇನ್ನು ಬೆಂಗಳೂರಿನ KR ಮಾರ್ಕೆಟಲ್ಲಿ ಕೂಡ ಜನಜಾತ್ರೆ ಆಗಿತ್ತು. ಪೊಲೀಸರಿಂದ ವಾಹನ ತಪಾಸಣೆ ಹೆಚ್ಚಾಯಿತು. ಪೊಲೀಸರ ಜೊತೆ ಸುಮ್ಮನೆ ವಾಗ್ವಾದ ಮಾಡ್ತಿದ್ದ 3ರನ್ನು ಅರೆಸ್ಟ್ ಮಾಡಿದ್ರು. ಮೈಸೂರು ರಸ್ತೆಯಲ್ಲೂ ಕೂಡ ಪೊಲೀಸರು ಅಲರ್ಟ್ ಆದರು, ಖುದ್ದು ಎಲ್ಲ ವಾಹನಗಳನ್ನು ತಪಾಸಣೆ ಮಾಡಿದ್ರು. ನನ್ನ ಸಹೋದ್ಯೋಗಿ ಅಲ್ಲಿ ಕಂಪ್ಲೀಟ್ ಒಂದು ವಾಕ್ ಥ್ರೂ ಕಳಿಸ್ಕೊಟ್ಟಿದ್ದಾರೆ. ಮಂಜುನಾಥ್, ಓವರ್ ಟು ಯು. ಇವತ್ತಿಂದ ಒಂದಷ್ಟು ಟಫ್ ಆಗಿ ಪೊಲೀಸರು ಕೆಲಸ ಮಾಡ್ತಿದ್ದಾರೆ. ವೆಹಿಕಲ್ಗಳನ್ನು ಸೀಸ್ ಮಾಡೋದಷ್ಟೇ ಅಲ್ಲದೆ ವ್ಯಕ್ತಿಗಳನ್ನು ಅರೆಸ್ಟ್ ಮಾಡುವಂಥ ಒಂದು ಕೆಲಸವನ್ನು ಮಾಡ್ತಿದ್ದಾರೆ. ಅನಗತ್ಯವಾಗಿ ಯಾರೇ ಹೊರಗಡೆ ಓಡಾಡಿದ್ರು ಕೂಡ ಅಷ್ಟೇ ಅಂಥವರನ್ನು ಪೊಲೀಸರು ಅರೆಸ್ಟ್ ಮಾಡ್ಕೊಳ್ಳುವಂಥ ಒಂದು ಕೆಲಸವನ್ನು ಮಾಡ್ತಿದ್ದಾರೆ. ನೀವು ದೃಶ್ಯದಲ್ಲಿ ನೋಡ್ತಾ ಇರ್ಬೋದು. ಹಿಂದೆಗಿಂತಲೂ ಕೂಡ ಅಷ್ಟೇ ಇವತ್ತು ಒಂದಷ್ಟು ಜನ ಪೊಲೀಸ್ ಬಂದೋಬಸ್ತನ್ನು ಜಾಸ್ತಿ ಮಾಡಿದ್ದಾರೆ. ಯಾಕಂದರೆ ಕಳೆದ ಕೆಲವು ದಿನಗಳಿಂದ ಪೊಲೀಸರು ತೀರಾ ಕಡಿಮೆ ಇದ್ದರು. ಆದರೆ ಕಳೆದ 3 ದಿನಗಳಿಂದ ಸಾಕಷ್ಟು ಸಂಖ್ಯೆಯಲ್ಲಿ ಪೊಲೀಸರನ್ನು ನಿಯೋಜನೆ ಮಾಡಿದೆ. ಅದರಲ್ಲೂ ಕೂಡ ಇವತ್ತು ಚೆಕ್ ಪಾಯಿಂಟ್ಗಳಂತ ಏನು ಬೆಂಗಳೂರು ನಗರದಲ್ಲಿ ನಿರ್ಮಾಣ ಮಾಡ್ಕೊಂಡಿದ್ದಾರೆ, ಆ ಒಂದು ಚೆಕ್ ಪಾಯಿಂಟ್ಗಳಲ್ಲಿ ಒಂದಷ್ಟು ಜನ ಹೆಚ್ಚುವರಿಯಾಗಿ ಪೊಲೀಸ್ ಸಿಬ್ಬಂದಿಯನ್ನು ಆಯ್ಕೆ ಮಾಡ್ಕೊಂಡಿದ್ದಾರೆ. ಪೊಲೀಸರ ಜೊತೆಗೆ ಸಿವಿಲ್ ಡಿಫೆನ್ಸ್ನಿಂದಲೂ ಕೂಡ ಅಷ್ಟೇ ಒಂದಷ್ಟು ಜನ ಸ್ಟಾಫ್ನ ಮತ್ತು ಮಾರ್ಷಲ್ಗಳನ್ನು ಕೂಡ ಅಷ್ಟೇ ವಾಗ್ವಾದ ಮಾಡುವಂತಹ ಸ್ಥಳದಲ್ಲಿ ಅವರನ್ನು ಕೂಡಲೇ ಬಂಧನ ಮಾಡುವಂಥದ್ದಾಗಿರ್ಬೋದು ಅಥವಾ ಅವರಿಂದ ಫೈನ್ ಕಲೆಕ್ಟ್ ಮಾಡುವಂಥದ್ದಾಗಿರ್ಬೋದು, ಅಥವಾ ಯಾರಾದರೂ ಮಾಸ್ಕ್ ಇಲ್ಲದೆ ಬಂದರೆ ಅವರನ್ನು ಫೈನ್ ಕಟ್ಸ್ಕೊಳ್ಳುವಂಥ ಕೆಲಸವನ್ನು ಕೂಡ ಅಷ್ಟೇ ಮಾರ್ಷಲ್ಗಳ ಮುಖಾಂತರ ಮಾಡೋದಕ್ಕೆ ಈಗಾಗಲೇ ಎಲ್ಲ ರೀತಿಯಾದಂತಹ ಒಂದು ಸಿದ್ಧತೆಗಳನ್ನು ಕೂಡ ಬೆಂಗಳೂರು ನಗರ ಪೊಲೀಸರು ಮಾಡ್ಕೊಂಡಿದ್ದಾರೆ. ನೀವು ದೃಶ್ಯದಲ್ಲಿ ಕೂಡ ಗಮನಿಸ್ತಾ ಇರ್ಬೋದು. KR ಮಾರುಕಟ್ಟೆಯ ಜಂಕ್ಷನ್ನ ಕೆಳಭಾಗದಲ್ಲಿ ನಿಂತಿರುವಂತಹ ಟ್ರಾಫಿಕ್, ಲಾ ಆ್ಯಂಡ್ ಆರ್ಡರ್, ಮಾರ್ಷಲ್ಗಳು ಮತ್ತು ಸಿವಿಲ್ ಡಿಫೆನ್ಸ್ನ ಸಿಬ್ಬಂದಿಯವರಿಂದ ಪ್ರತಿಯೊಬ್ಬರನ್ನು ಕೂಡ ಅಷ್ಟೇ ತಪಾಸಣೆ ಮಾಡುವಂಥ ಒಂದು ಕೆಲಸವನ್ನು ಈಗಾಗಲೇ ಮಾಡ್ತಾ ಇದ್ದಾರೆ. ಕಳೆದ ಶನಿವಾರ ಬೆಂಗಳೂರು ನಗರದ ಸುಮಾರು 400ಕ್ಕೂ ಅಧಿಕ ಜನರನ್ನು ಅರೆಸ್ಟ್ ಮಾಡ್ಕೊಂಡಿದ್ರು. ಇವತ್ತಿನಿಂದ ಟಫ್ ಆಗಿ ರೂಲ್ಸ್ ಅನ್ನು ಕೂಡ ಅಷ್ಟೇ ತಂದಿರುವಂಥ ಹಿನ್ನೆಲೆಯಲ್ಲಿ ಇವತ್ತು ಕೂಡ ಅಷ್ಟೇ ಒಂದಷ್ಟು ಜನರನ್ನ ಬಂಧನ ಮಾಡುವಂಥ ಒಂದು ಸಾಧ್ಯತೆಗಳು ಕೂಡ ಅಷ್ಟೇ ಜಾಸ್ತಿ ಇದೆ. ಯಾಕಂದರೆ ಪೊಲೀಸರು ತಪಾಸಣೆಗೆ ಅಂತ ನಿಲ್ಲಿಸಿದಂಥ ವೇಳೆಯಲ್ಲಿ ಅವರ ಮೇಲೆ ವಾಗ್ವಾದ ಮಾಡುವಂತಹ ಪ್ರಕರಣಗಳು ಕೂಡ ಅಷ್ಟೇ ಬೆಂಗಳೂರು ನಗರದಲ್ಲಿ ಜಾಸ್ತಿ ಆಗ್ತಾ ಇದೆ. ಆ ಒಂದು ಕಾರಣಕ್ಕೋಸ್ಕರ ಯಾರೊಬ್ಬರು ಕೂಡ ಅಷ್ಟೇ ವಾಗ್ವಾದ ಮಾಡಿಸಬಾರ್ದು. ಒಂದು ವೇಳೆ ವಾಗ್ವಾದ ಮಾಡಿದ್ದೇ ಆದಂತಹ ಪಕ್ಷದಲ್ಲಿ ಅವರನ್ನು ಅರೆಸ್ಟ್ ಮಾಡುವಂತಹ ಒಂದು ಕೆಲಸವನ್ನು ಕೂಡ ಅಷ್ಟೇ ಬೆಂಗಳೂರು ನಗರದ ಪೊಲೀಸರು ಈಗಾಗಲೇ ಮಾಡಲು ಮುಂದಾಗಿದ್ದಾರೆ. ಜೊತೆಗೆ ಪ್ರಮುಖವಾಗಿ ಯಾರೊಬ್ಬರು ಮನೆಯಿಂದ ಹೊರಗಡೆ ಬರಬಾರ್ದು. ಒಂದು ವೇಳೆ ಬಂದರೆ ತೀರಾ ಅವಶ್ಯಕತೆ ಇದ್ದಂತಹದ್ದು, ಒಂದು ಹಾಸ್ಪಿಟಲ್ ಆಗಿರ್ಬೋದು ಅಥವಾ ಬ್ಯಾಂಕ್ನ ಸಿಬ್ಬಂದಿ ಆಗಿರ್ಬೋದು ಅಥವಾ ಸರ್ಕಾರಿ ಉದ್ಯೋಗಿ ಆಗಿರ್ಬೋದು, ಇಂತಹವ್ರಿಗೆ ಮಾತ್ರ ಒಂದು ಪರ್ಮಿಷನನ್ನು ಈಗಾಗಲೇ ಸರ್ಕಾರದಿಂದ ಕೊಟ್ಟಿದ್ದಾರೆ. ಅದು ಬಿಟ್ಟು ಉಳಿದಂತೆ ಬೇರೆ ಯಾರು ಕೂಡ ಬಂದರೂ ಅಂತಹವರನ್ನು ಪೊಲೀಸರು ಅರೆಸ್ಟ್ ಮಾಡಲು ಕೂಡ ಈಗಾಗಲೇ ಸಿದ್ಧತೆಗಳನ್ನು ಕೂಡ ಮಾಡ್ಕೊಂಡಿದ್ದಾರೆ. ಮುಂದಿನ ದಿನಗಳಲ್ಲಿ ಅವರ ವಿರುದ್ಧ NDMA ಆ್ಯಕ್ಟ್ ಅಡಿಯಲ್ಲಿ ಕೂಡ ಅಷ್ಟೇ FIR ದಾಖಲು ಮಾಡಿಕೊಳ್ಳುವಂತಹ ಸಾಧ್ಯತೆಗಳು ಕೂಡ ಅಷ್ಟೇ ದಟ್ಟವಾಗಿರುತ್ತೆ. ಮಂಜುನಾಥನ್, ಕ್ರೈಮ್ ಬ್ಯೂರೋ, ಬೆಂಗಳೂರು. ಇವತ್ತು ಬೆಳಗ್ಗೆ ಅದಾದ್ಮೇಲೆ ಒಂದು ಸ್ವಲ್ಪ ಹೊತ್ತು ಮಧ್ಯಾಹ್ನ ಮೈಸೂರು ಬ್ಯಾಂಕ್ ಸರ್ಕಲ್ ಹತ್ರ ಹೇಗಿತ್ತು ಪರಿಸ್ಥಿತಿ ಅಂತ ನನ್ನ ಸಹೋದ್ಯೋಗಿ ಮುನಿರಾಜು ಕೂಡ ಒಂದು ವಾಕ್ ಥ್ರೂ ಕಳಿಸ್ಕೊಟ್ಟಿದ್ದಾರೆ. ಬನ್ನಿ ನೋಡೋಣ. ಓಕೆ, ಮುನಿರಾಜು ಕೂಡ ಲೈವ್ ಜಾಯ್ನ್ ಆಗ್ತಿದ್ದಾರೆ ಈ ಕ್ಷಣಕ್ಕೆ. ಗುಡ್ ಆಫ್ಟರ್ನೂನ್ ಮುನಿರಾಜು. ಬೆಂಗಳೂರಿನ ಏನೋ ಆ ಭಾಗ KG ರೋಡ್ ಎಂಟ್ರೆನ್ಸ್ ಅದು ಹೇಗಿದೆ ಪರಿಸ್ಥಿತಿಯಲ್ಲಿ?
ಹರೀಶ್, ಇಲ್ಲಿಯೂ ಸಹ ವಾಹನ ದಟ್ಟಣೆ ಇನ್ನೂ ಕಡಿಮೆ ಆಗಿಲ್ಲ ಅಂತ ಹೇಳ್ಬೇಕು. ಯಾಕಂದ್ರೆ 1 ಗಂಟೆ ಸಮಯ ಆಗಿದೆ. ಯಾವ ವೆಹಿಕಲ್ಸ್ ಬರ್ತಾ ಇದೆ ಅನ್ನೋದನ್ನ ಈ ದೃಶ್ಯಗಳು ನೋಡಿದ್ರೆ ಗೊತ್ತಾಗುತ್ತೆ. ಕಾರು ಮತ್ತೆ ಆಟೋ ಮತ್ತೆ ಬೈಕ್ಗಳು ನಿರಂತರವಾಗಿ ಇಲ್ಲೂ ಸಹ ಬರ್ತಾನೆ ಇದೆ. ಮತ್ತೆ ಬೆಳಗ್ಗೆಯಿಂದಲೂ ಸಹ ಪಾಪ ಪೊಲೀಸರು ನಿಂತಿದ್ದ ಜಾಗದಲ್ಲಿ ನಿಂತ್ಕೊಂಡು ವೆಹಿಕಲ್ಸ್ ಅನ್ನ ಚೆಕ್ ಮಾಡ್ತಾನೆ ಇದ್ದಾರೆ. ಇಲ್ಲಿ ಬರುವಂತ ಪ್ರತಿ ವೆಹಿಕಲ್ ನ ಒಂದು ಡಾಕ್ಯುಮೆಂಟ್ಸ್ ಇರ್ಬೋದು, ಮತ್ತೆ ಅವ್ರು ಕೂಡ ಕಾರಣಗಳನ್ನ ಕೇಳಿ ಅದು ಸೂಕ್ತವಾಗಿದೆಯಾ ಅಥವಾ ಸುಳ್ಳು ಹೇಳಿ ಹೋಗ್ತಿದ್ದಾರೆ ಅನ್ನೋದನ್ನ ತಪಾಸಣೆ ಮಾಡ್ತಲೇ ಇದ್ದಾರೆ. ಸುಮಾರು ಇಲ್ಲಿ ಸಹ ಒಂದು 15ಕ್ಕೂ ಹೆಚ್ಚು ಪೊಲೀಸರು ಇದ್ದಾರೆ. ಟ್ರಾಫಿಕ್ ಮತ್ತೆ ಲಾ ಅಂಡ್ ಆರ್ಡರ್ ಪೊಲೀಸರು ನಿರಂತರವಾಗಿ ಬೆಳಗ್ಗೆ 10 ಗಂಟೆಯಿಂದ ಇಲ್ಲಿ ಚೆಕ್ ಮಾಡ್ತಿರೋದು. ಎಲ್ಲರೂ ಸಹ ಈಗಾಗಲೇ ಇಲ್ಲಿ ಏನು ಕಾರು ಆಟೋ ಎಲ್ಲವೂ ಸಹ ತಪಾಸಣೆ ಮಾಡ್ತಿದ್ದಾರೆ. ಸಾಕಷ್ಟು ಡಾಕ್ಯುಮೆಂಟ್ಸ್ ಅನ್ನು ಸಹ ಚೆಕ್ ಮಾಡೋದ್ರಿಂದ ಇಲ್ಲಿ ಒಂದು ವೆಹಿಕಲ್ ಮೂವ್ಮೆಂಟ್ಸ್ ಸಹ ಜಾಸ್ತಿ ಇದೆ ಹಾಗೂ ಟ್ರಾಫಿಕ್ ಸಹ ಕಂಡು ಬರ್ತಾ ಇರೋದು. ಮತ್ತೆ ಈಗಾಗಲೇ ಸಾಕಷ್ಟು ವೆಹಿಕಲ್ಸ್ ಅನ್ನು ಸಹ ಸೀಸ್ ಮಾಡಿದ್ದಾರೆ. ಕೆಲವು ವಾಹನ ಸವಾರರನ್ನು ಸಹ ವಶಕ್ಕೆ ಪಡ್ಕೊಂಡಿರೋದು. ಯಾಕಂದ್ರೆ ಸುಮ್ಮನೆ ಯಾರು ಓಡಾಡ್ತಿದ್ದಾರೆ ಅಥವಾ ಬೇರೆ ಸಿಲ್ಲಿ ರೀಸನ್ ಕೊಟ್ಟು ಏನೋ ಒಂದು ಡಾಕ್ಯುಮೆಂಟ್ಸ್ ಕೊಡುವಂತ ವೆಹಿಕಲ್ಸ್ ಅನ್ನು ಸಹ ಈಗಾಗಲೇ ವಶಕ್ಕೆ ಪಡ್ಕೊಂಡು ಆ ಚಾಲಕರನ್ನು ಸಹ ಪೊಲೀಸ್ ಠಾಣೆಗೆ ಕರ್ಕೊಂಡೋಗಿದ್ದಾರೆ. ಈಗಾಗಲೇ ನಾವು ನೋಡ್ತಾ ಇದೀವಿ, ಏನು ಒಂದೇ ಸಮನೆ ಈ ಒಂದು KG ರಸ್ತೆಯಲ್ಲಿ ವೆಹಿಕಲ್ ಮೂವ್ಮೆಂಟ್ ಇರುವಂತದ್ದು. ನಾವು ನೋಡಿದ್ರೆ ಸುಮಾರು 100 ಮೀಟರ್ನಷ್ಟು ಟ್ರಾಫಿಕ್ ಇಲ್ಲಿ ಕಂಡು ಬರ್ತಾ ಇದೆ. 1 ಗಂಟೆ ಆದ್ರೂ ಸಹ ಇನ್ನೂ ಈ ರೀತಿಯಾಗಿ ವೆಹಿಕಲ್ಸ್ ಮೂವ್ಮೆಂಟ್ ಇರೋದ್ರಿಂದ ಜನ ಏನಕ್ಕೋಸ್ಕರ ಇಷ್ಟೊಂದು ಓಡಾಡ್ತಿದ್ದಾರೆ ಅಥವಾ ಅವಶ್ಯಕತೆ ಇರುವಂತವ್ರು ಇಷ್ಟು ಜನ ದೊಡ್ಡ ಮಟ್ಟದಲ್ಲಿ ಹೊರಗಡೆ ಬರ್ತಿದ್ದಾರೆ ಅಂತ ಹೇಳಿ ಪೊಲೀಸರಿಗೂ ಸಹ ಒಂದು ಆಶ್ಚರ್ಯ ಆಗುತ್ತೆ. ಯಾಕಂದ್ರೆ ಪ್ರತಿಯೊಬ್ಬರು ಸಹ ಒಂದು ಆಸ್ಪತ್ರೆಗಳ ಕಾರಣವನ್ನು ಕೊಡ್ತಿರುವಂತವರೇ ಹೆಚ್ಚಾಗಿದ್ದಾರೆ. ಮತ್ತೆ ID ಕಾರ್ಡ್ಸ್ ತೋರಿಸೋದು ಮತ್ತೆ ಬೇರೆ ಬೇರೆ ಕೆಲಸಗಳಲ್ಲಿ ಇರುವಂತವ್ರು ಸಹ ಓಡಾಡ್ತಿರೋದ್ರಿಂದ ಪೊಲೀಸರು ಪ್ರತಿಯೊಬ್ಬರನ್ನು ತಪಾಸಣೆ ಮಾಡಿದಾಗ ಬಹುಶಃ ಇಷ್ಟು ದೊಡ್ಡ ಮಟ್ಟದಲ್ಲಿ ಹೊರಗಡೆ ಬರ್ತಿದ್ರೆ ಅವ್ರಿಗೆ ಏನು ಅವಶ್ಯಕತೆ ಇದೆಯೋ ಅಥವಾ ಇಲ್ವೋ ಅಥವಾ ಬೇರೆ ಏನಾದರೂ ಸುಮ್ಮನೆ ಆಸ್ಪತ್ರೆ ನೆಪವೊಡ್ಡಿ ಬರ್ತಿದ್ದಾರೆ ಅಂತೇಳಿ ಸಾಕಷ್ಟು ಅನುಮಾನಗಳು ಸಹ ಉಂಟಾಗ್ತಿರುವಂಥದ್ದು. ಹರೀಶ್, ಓಕೆ, ಸೊ ಥ್ಯಾಂಕ್ ಯು ಸೊ ಮಚ್ ಮುನಿರಾಜು ಈ ಕ್ಷಣದ ಮಾಹಿತಿ ಅಪ್ಡೇಟ್ ಮಾಡಿದ್ದಕ್ಕೆ. ಯಾದಗಿರಿಯಲ್ಲಿ ಮದುವೆ ವಾಹನ ಸೀಸ್ ಆಯಿತು. ಮದುವೆಗೆ ಹೊರಟಿದ್ದ ಬೊಲೆರೋ ವಾಹನ ಸೀಸ್ ಮಾಡಿದ್ರು. ಸಹಾಯಕ ಆಯುಕ್ತರ ತಂಡದಿಂದ ಪರಿಶೀಲನೆ ಕೂಡ ನಡೀತು. ಬ್ರೇಕಿಂಗ್ ನ್ಯೂಸ್. ಮದುವೆಯ ವಾಹನದಲ್ಲಿ ಬೀಗರು ಕೂಡ ಇದ್ರು. ಯಾದಗಿರಿಯಲ್ಲಿ ಮದುವೆ ವಾಹನ ಸೀಸ್ ಆಗ್ತಿದ್ದಾಗಿನೇ ಎದ್ನೋ ಬಿದ್ದು ಅಂತ ಬೀಗರು ಮುಳ್ಳು ಬೇಲಿ ಹಾರ್ಕೊಂಡು ಹೋಗ್ಬಿಟ್ರಂತೆ. ಮದುವೆಗೆ ಹೊರಟಿದ್ದ ಕೆಲವರನ್ನ ವಶಕ್ಕೆ ಪಡೆದಿದ್ದಾರೆ ಪೊಲೀಸರು. ವಾಹನವನ್ನು ಸೀಸ್ ಮಾಡಿದ್ದಾರೆ. ಎಲ್ಲಿ ಸಿಕ್ಬಿಡ್ತೀವೋ ಅಂತ ಬೀಗರು ಅಲ್ಲಿ ಮುಳ್ಳು ಗಿಳ್ಳು ಎಲ್ಲ ಇತ್ತಂತೆ, ಎಲ್ಲ ಎಗುರ್ಕೊಂಡು ಹಾರೋದ್ರು ಅಂತ ಸುದ್ದಿ. ಇದೇ ವಾಹನ ಅದು. ಯಾದಗಿರಿ ಅಲ್ಲಂತೂ ಫುಲ್ ಲಾಕ್ಡೌನ್ ಇದೆ, ಆದರೂ ಮದುವೆಗೆ ಕರ್ಕೊಂಡೋಗಿದ್ದಾರಂತೆ. ಸೊ ಬಂತು, ಸೀಸ್ ಮಾಡಿದ್ರು ಪೊಲೀಸರು. ಎದ್ನೋ ಬಿದ್ದು ಅಂತ ಮುಳ್ಳು ಬೇಲಿ ಹಾರಿ ಹೋದರು ಅಂತಿದೆ. ಲೆಟ್ಸಿ ನೋಡೋಣ ಏನೇನಾಯ್ತು ಅಂತ. ಓಕೆ, ಒಂದಷ್ಟು ಜನ ಓಡೋಗ್ತಾ ಇದಾರಂತಲ್ಲಿ. ಕರೆಕ್ಟ್, ಅವರೇ ಅಲ್ಲೆಲ್ಲ ಹೋಗಿ ತಕ್ಷಣ ನಮ್ಮನ್ನ ಹಿಡ್ಕೊಂಡ್ಬಿಡ್ತಾರೆ ಅಂತ ಅವ್ರು ಅಲ್ಲೇ ಮುಳ್ಳುಗಿಳಿಲ್ಲ ಬೇಲಿ ಹಾರ್ಕೊಂಡು ಆ ಕಡೆ ಎಲ್ಲ ಹೋಗ್ಬಿಟ್ರಂತೆ. ಇದು ಯಾದಗಿರಿಯಲ್ಲಿ ನಡೆದಿರುವಂಥ ಘಟನೆ. ಮದುವೆಗೆ ಹೋಗಿತ್ತು ವೆಹಿಕಲ್, ಅದನ್ನು ಸೀಸ್ ಮಾಡಿದ್ರು. ಬೀಗರ ಕಡೆಯವರೆಲ್ಲ ಇದ್ರಲ್ಲ ಎಲ್ಲ ಇಳಿದು ಅಲ್ಲಿಂದ ಪೊಲೀಸ್ ಎಷ್ಟೋ ಜನ ಅರೆಸ್ಟ್ ಮಾಡೋಕ್ಕೆ ಶುರು ಮಾಡಿದ್ರಲ್ಲ ಅವರಲ್ಲಿಂದ ಓಡಿದ್ರು. ನನ್ನ ಸಹೋದ್ಯೋಗಿ ಯಾದಗಿರಿಯಿಂದ ನಾಗಪ್ಪ ಮಾಲಿಪಾಟೀಲ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಗುಡ್ ಆಫ್ಟರ್ನೂನ್ ನಾಗಪ್ಪ. ಗುಡ್ ಆಫ್ಟರ್ನೂನ್ ಹರೀಶ್. ಪಾಟೀಲ್ರೆ, ಏನಿದು ಫುಲ್ ಲಾಕ್ಡೌನ್ ಅಲ್ವಾ ಯಾದಗಿರಿ? ಮದುವೆ ಮಾಡಕ್ಕೆ ಪರ್ಮಿಷನ್ ಕೊಟ್ಟಿದ್ರಾ? ಹೌದು ಹರೀಶ್. ಈಗಲೇ ಯಾದಗಿರಿ ಜಿಲ್ಲೆಯಲ್ಲಿ ಕೂಡ ನಿನ್ನೆಯಿಂದ 4 ದಿನಗಳ ಕಾಲ ಜಿಲ್ಲಾಧಿಕಾರಿಯವರು ಕೂಡ ಕಠಿಣವಾದಂತಹ ಲಾಕ್ಡೌನ್ ಕೂಡ ಜಾರಿಗೆ ಮಾಡಿದ್ದಾರೆ. ಆದ್ರೆ ಕೋವಿಡ್ ನಿಯಮವನ್ನು ಉಲ್ಲಂಘಿಸಿ ಯಾದಗಿರಿಯಲ್ಲಿ ಮದುವೆಗಳು ಕೂಡ ನಡೀತಾ ಇದ್ದಾವೆ. ಕೇವಲ ಮದುವೆಯನ್ನು ಅನುಮತಿ ಪಡೆದು ಮದುವೆ ನಡೆಸಬೇಕು. ಆದ್ರೆ ಯಾದಗಿರಿ ಜಿಲ್ಲೆಯ ಬಹುತೇಕ ಹಳ್ಳಿಯಲ್ಲಿ ಕೂಡ ಯಾವುದೇ ಅನುಮತಿ ಇಲ್ಲದೆ ಕೋವಿಡ್ ನಿಯಮವನ್ನು ಉಲ್ಲಂಘನೆ ಮಾಡಿ ಮದುವೆ ಕಾರ್ಯಕ್ರಮಗಳು ನಡೀತಾ ಇದ್ದಾವೆ. ಹೀಗಾಗಿ ಏನು ಯಾದಗಿರಿ ನಗರದಲ್ಲಿ ಕೂಡ ಏನು ಜನರು ಹಳ್ಳಿಯಿಂದ ಮದುವೆ ಕಾರ್ಯಕ್ರಮಕ್ಕೆ ಅಂತ ಹೇಳ್ತಾ ಇದ್ರು, ಬೊಲೆರೋ ವಾಹನದಲ್ಲಿ ಹೇಳ್ತಾ ಇದ್ರು. ಆದ್ರೆ ಪೊಲೀಸರು ಮತ್ತು AC ಅವರು ಕೂಡ ತಡೆದು ಅವರನ್ನು ವಾಹನಗಳನ್ನು ಕೂಡ ಜಪ್ತಿ ಮಾಡಿದ್ದಾರೆ. ಜಪ್ತಿ ಮಾಡಿದ ನಂತರ ವಾಹನಗಳನ್ನು ಸ್ಟೇಷನ್ ತೆಗೆದುಕೊಂಡು ಹೋದಾಗ ಕೂಡ ವೆಹಿಕಲ್ ನಲ್ಲಿ ಇದ್ದಂತ ಎಲ್ಲ ಜನರು ಮತ್ತು ಬೀಗರು ಪ್ರತಿಯೊಬ್ಬರು ಕೂಡ ಏನು ಪರಾರಿ ಆಗುವಂತ ಕೆಲಸ ಕೂಡ ಮಾಡಿದ್ದಾರೆ. ಹೀಗಾಗಿ ಈ ಜಿಲ್ಲಾಡಳಿತದಲ್ಲಿ ಒಂದು ಕಡೆ ಕೊರೋನಾ ಕಡಿವಾಣ ಹಾಕಲು ಕಟ್ಟುನಿಟ್ಟಿನ ಕ್ರಮ ಕೈಗೊಂಡಿದ್ರು ಕೂಡ ಹಳ್ಳಿಯಲ್ಲಿ ಮತ್ತು ಹಳ್ಳಿ ಜನರು ಸಂಪೂರ್ಣವಾಗಿ ಅಲಕ್ಷ್ಯ ತೋರ್ತಾ ಇದ್ದಾರೆ. ಹರೀಶ್, ಥ್ಯಾಂಕ್ ಯು ಸೊ ಮಚ್ ನಾಗಪ್ಪ ಮಾಲಿಪಾಟೀಲ್ ಈ ಕ್ಷಣದ ಮಾಹಿತಿನ ಅಪ್ಡೇಟ್ ಮಾಡಿದ್ದಕ್ಕೆ. ಉಡುಪಿ ಜಿಲ್ಲೆಯಲ್ಲಿ ಮದುವೆಗೆ ಅನುಮತಿ ಇಲ್ಲ. ಜಿಲ್ಲಾಧಿಕಾರಿ ಜಿ ಜಗದೀಶ್ ಮಹತ್ವದ ಆದೇಶವನ್ನು ಹೊರಡಿಸಿದ್ದಾರೆ. ನಾಳೆಯಿಂದ ಜೂನ್ 7ನೇ ತಾರೀಕಿನ ತನಕ ಬೆಳಗ್ಗೆ 6 ಗಂಟೆವರೆಗೆ ಆದೇಶ ಜಾರಿ. ಬ್ರೇಕಿಂಗ್ ನ್ಯೂಸ್.
ಉಡುಪಿ ಜಿಲ್ಲೆಯಲ್ಲಿ ಮದುವೆಗೆ ಅನುಮತಿ ಇಲ್ಲ. ಜಿಲ್ಲಾಧಿಕಾರಿ ಜಗದೀಶ್ ಅವರ ಮಹತ್ವದ ಆದೇಶ. ನಾಳೆಯಿಂದ ಜೂನ್ 7ನೇ ತಾರೀಕು ಬೆಳಗ್ಗೆ 6 ಗಂಟೆ ತನಕ. ಮದುವೆ ಇಲ್ವಲ್ಲ ಸರ್, ಮೆಹಂದಿ ಮಾಡ್ಕೊಳ್ಳೋಣ, ಸಂಗೀತ ಕಾರ್ಯಕ್ರಮ ಮಾಡೋಣ ಅಂತೆಲ್ಲ ಅನ್ಬೇಡಿ, ಬಿಕಾಸ್ ಅದನ್ನು ಮೆನ್ಷನ್ ಮಾಡಿದ್ದಾರೆ. ಮೆಹಂದಿ ಕಾರ್ಯಕ್ರಮ ಕೂಡ ನಡೆಸಬಾರದು, ಭಾಗವಹಿಸಿದರೆ ಕೇಸ್ ಹಾಕ್ತೀವಿ. ಉಡುಪಿಯ ಜಿಲ್ಲಾಧಿಕಾರಿ ಜಗದೀಶ್ ಹೇಳಿಕೆ. ಇವತ್ತಿನವರೆಗೆ ಏನು ಪರ್ಮಿಷನ್ ಕೊಟ್ಟಿದ್ದೀವೋ ಅಷ್ಟು ಮದುವೆಗಳು ಮಾತ್ರ ನಡೆಯುವಂಥದ್ದು. ನಾಳೆಯಿಂದ ಇನ್ನು 7ನೇ ತಾರೀಕುವರೆಗೂ ಮದುವೆಗೆ ಯಾವುದೇ ಪರ್ಮಿಷನ್ನ ಕೊಡೋದಿಲ್ಲ. ಮದುವೆ ಮಾಡುವಂಥವರು ದಯವಿಟ್ಟು ಮುಂದೂಡಬೇಕಂತ ನಾವು ಮನವಿ ಮಾಡ್ತೀವಿ. ಈಗಾಗಲೇ ಜಿಲ್ಲಾ ಉಸ್ತುವಾರಿ ಸಚಿವರು ಸೂಚನೆ ಕೊಟ್ಟಿದ್ದಾರೆ, ಯಾವುದೇ ಕಾರಣಕ್ಕೂ ಮದುವೆಗೆ ಅನುಮತಿ ಕೊಡಬೇಡಿ ಅಂತ. ಮದುವೆ ಮಾಡಿದಂಥವರು ಎಷ್ಟು ಸಂಕಷ್ಟ ಅನುಭವಿಸ್ತಾ ಇದ್ದಾರೆ ಅನ್ನೋದು ಎಲ್ಲರಿಗೂ ಸಹ ಗೊತ್ತಿರೋ ವಿಷಯ. ಹಾಗಾಗಿ ಈ ನಿರ್ಧಾರವನ್ನು, ಅತ್ಯಂತ ಮಹತ್ವದ ನಿರ್ಧಾರವನ್ನು ನಾವು ತೆಗೆದುಕೊಂಡಿದ್ದೇವೆ. ಆಮೇಲೆ ಕೆಲವರು ಎಂಗೇಜ್ಮೆಂಟ್ ಎಲ್ಲ ಮಾಡ್ತಾ ಇದ್ದಾರೆ. ಎಂಗೇಜ್ಮೆಂಟ್ ಮಾಡಲಿಕ್ಕೆ ಯಾವುದೇ ಕಾರಣಕ್ಕೂ ಅನುಮತಿ ಇಲ್ಲ. ಮದುವೆ ಅಂದರೆ ಮದುವೆ ಮಾತ್ರ, ಯಾವುದೇ ಕಾರಣಕ್ಕೂ ಎಂಗೇಜ್ಮೆಂಟಿಗೆ ಅನುಮತಿ ಇಲ್ಲ. ಮೆಹಂದಿ ಕಾರ್ಯಕ್ರಮ ಮಾಡೋದು, ಬೀಗ್ರೂಟ ಕಾರ್ಯಕ್ರಮ ಮಾಡೋದು, ಇಂಥದ್ದೆಲ್ಲ ಮಾಡಿದರೆ ಖಂಡಿತ ಕ್ರಿಮಿನಲ್ ಮೊಕದ್ದಮೆಯನ್ನು ಹಾಕ್ತೀವಿ. ಈಗಾಗಲೇ ನೋಡಿರ್ಬೋದು ನೀವು, ಎಲ್ಲಿ ಆಗಿದೆ ಅಲ್ಲಿ ಕ್ರಿಮಿನಲ್ ಮೊಕದ್ದಮೆಯನ್ನು ದಾಖಲು ಮಾಡಿದ್ವಿ. ಬರೀ ಕ್ರಿಮಿನಲ್ ಮೊಕದ್ದಮೆಯನ್ನು ಯಾರು ಮಾಡಿದ್ದಾರೆ ಅವರಿಗೆ ಮಾತ್ರ ಹಾಕೋದಿಲ್ಲ, ಯಾರು ಭಾಗವಹಿಸಿದ್ದಾರೋ ಅವರಿಗೂ ಸಹ ಹಾಕ್ತೀವಿ. ಅನಧಿಕೃತ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂಥವ್ರಿಗೆ ಎಲ್ಲರಿಗೂ ಸಹ ಹಾಕ್ತೀವಿ. ಇವತ್ತು ಸಂಜೆವರೆಗೆ ಯಾರು ಪರ್ಮಿಷನ್ ತೊಗೊಂಡಿದ್ದಾರೋ ಅದನ್ನು ಬಿಟ್ಟು ಉಳಿದಂತೆ ಯಾವುದೇ ಮದುವೆ ಕಾರ್ಯಕ್ರಮಗಳು 7ನೇ ತಾರೀಕುವರೆಗೂ ನಮ್ಮ ಜಿಲ್ಲೆಯಲ್ಲಿ ನಡೆಯೋದಿಲ್ಲ, ಅನುಮತಿ ಕೊಡೋದಿಲ್ಲ. ಈಗಾಗಲೇ ತಹಸೀಲ್ದಾರಿಗೆ ಸೂಚನೆಯನ್ನು ಕೊಡಲಾಗಿದೆ. ಇವತ್ತಿನ ಮಧುಮೇಹಿಗಳು ಹಾಗೂ ಕೊರೋನಾ ರೋಗಿಗಳಲ್ಲಿ ಈ ಬ್ಲ್ಯಾಕ್ ಫಂಗಸ್, ಕಪ್ಪು ಶಿಲೀಂಧ್ರ ಹೆಚ್ಚಳ ಆಗ್ತಾ ಇದೆ. 18 ರಾಜ್ಯ ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಫಂಗಸ್ ಪತ್ತೆಯಾಗಿದೆ. ದೇಶದಲ್ಲಿ ಇದುವರೆಗೆ 5424 ಮಂದಿಗೆ ಬ್ಲ್ಯಾಕ್ ಫಂಗಸ್. ಬ್ರೇಕಿಂಗ್ ನ್ಯೂಸ್. ಕೊರೋನಾ ಅಂಟಿದ್ದ 4556 ಜನರಲ್ಲಿ ಫಂಗಸ್ ಪತ್ತೆಯಾಗಿದೆ. ಇದರಲ್ಲಿ 55% ಜನರು ಮಧುಮೇಹಿಗಳು. ಕೇಂದ್ರ ಆರೋಗ್ಯ ಸಚಿವ ಡಾಕ್ಟರ್ ಹರ್ಷವರ್ಧನ್ ಮಾಹಿತಿ ಕೊಟ್ಟಿದ್ದಾರೆ. ಗ್ರೂಪ್ ಆಫ್ ಮಿನಿಸ್ಟರ್ ಸಭೆಯಲ್ಲಿ ಈ ಮಾಹಿತಿಯನ್ನು ಶೇರ್ ಮಾಡಿದ್ದಾರೆ ಡಾಕ್ಟರ್ ಹರ್ಷವರ್ಧನ್ ಅವರು. ಡಾಕ್ಟರ್ ಹರ್ಷವರ್ಧನ್ ಅವರು ಕೇಂದ್ರ ಆರೋಗ್ಯ ಸಚಿವರು, ಗ್ರೂಪ್ ಆಫ್ ಮಿನಿಸ್ಟರ್ಸ್ ಮನೆ ಸಭೆ ಕೂಡ ನಡೀತು. ಆ ಸಂದರ್ಭದಲ್ಲಿ ಇದನ್ನು ಶೇರ್ ಮಾಡಿದ್ದಾರೆ. ಮಧುಮೇಹಿಗಳು ಯಾರಿದ್ದಾರೆ, ಸಕ್ಕರೆ ಕಾಯಿಲೆ, ಸಕ್ಕರೆ ಅಂಶ ಹೆಚ್ಚಿರೋರು, ಅವರಲ್ಲಿ ಅತಿ ಬೇಗನೆ ಈ ಕೊರೋನಾ ರೋಗಿಗಳು ಆಗಿದ್ದಲ್ಲಿ ಅವರಿಗೆ ಈ ಬ್ಲ್ಯಾಕ್ ಫಂಗಸ್, ಕಪ್ಪು ಶಿಲೀಂಧ್ರ ಬೇಗ ಅಟ್ಯಾಕ್ ಆಗುತ್ತೆ. ಕೊರೋನಾ ಅಂಟಿದ್ದ 4,500 ಜನರಲ್ಲಿ ಈ ಫಂಗಸ್ ಪತ್ತೆಯಾಗಿದೆ. ಅಂದರೆ ಇದರಲ್ಲಿ 55%ನಷ್ಟು ಜನರು ಮಧುಮೇಹಿಗಳೇ ಆಗಿದ್ದರು ಅನ್ನೋದನ್ನು ಕೇಂದ್ರ ಆರೋಗ್ಯ ಸಚಿವ ಡಾಕ್ಟರ್ ಹರ್ಷವರ್ಧನ್ ಮಾಹಿತಿ ಕೊಟ್ಟಿದ್ದಾರೆ. ಇತ್ತೀಚೆಗೆ ಬಹಳ ದೊಡ್ಡ ಮಟ್ಟದಲ್ಲಿ ದೇಶವನ್ನು ಕಾಡ್ತಿರುವಂತಹ ಬ್ಲ್ಯಾಕ್ ಫಂಗಸ್, ಕಪ್ಪು ಶಿಲೀಂಧ್ರ. ಮತ್ತಷ್ಟು ಮಾಹಿತಿ ನನ್ನ ಸಹೋದ್ಯೋಗಿ ರಾಷ್ಟ್ರ ರಾಜಧಾನಿ ದೆಹಲಿಯಿಂದ ಧರಣೇಶ್ ಬೂಕನಕೆರೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಗುಡ್ ಆಫ್ಟರ್ನೂನ್ ಧರಣೇಶ್. ಗುಡ್ ಆಫ್ಟರ್ನೂನ್ ಹರೀಶ್. ಎಲ್ಲರಲ್ಲೂ ಒಂದು ಆತಂಕ ಇದ್ದೇ ಇದೆ. ಒಂದು ಕಡೆ ಕೊರೋನಾ, ಇನ್ನೊಂದು ಕಡೆ ಬ್ಲ್ಯಾಕ್ ಫಂಗಸ್. ಬಟ್ ಇದನ್ನು ತಡೆಗಟ್ಟುವ ನಿಟ್ಟಿನಲ್ಲಿ ಕೇಂದ್ರ ಏನೆಲ್ಲ ಕ್ರಮಗಳನ್ನು ತೆಗೆದುಕೊಳ್ತಾ ಇದೆ, ಹೇಗೆ ಇದನ್ನ ಬಗೆಹರಿಸಬಹುದು ಅಂತ ಏನೋ ಡಿಸ್ಕಷನ್ ಆಯ್ತಾ? ಇವತ್ತು ಕೇಂದ್ರ ಸರ್ಕಾರ ವತಿಯಿಂದ ಈ ಬ್ಲ್ಯಾಕ್ ಫಂಗಸ್ ಬಗ್ಗೆ, ಇತ್ತೀಚೆಗೆ ಅತಿ ಹೆಚ್ಚು ಚರ್ಚೆ ಆಗ್ತಿರುವಂತಹ ಬ್ಲ್ಯಾಕ್ ಫಂಗಸ್ ಬಗ್ಗೆ ಕೇಂದ್ರ ಆರೋಗ್ಯ ಸಚಿವ ಡಾಕ್ಟರ್ ಹರ್ಷವರ್ಧನ್ ಮಾಹಿತಿಯನ್ನು ನೀಡಿದ್ದಾರೆ. ಒಟ್ಟು 18 ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಈವರೆಗೆ 5424 ಮಂದಿಗೆ ಈ ಬ್ಲ್ಯಾಕ್ ಫಂಗಸ್ ಪತ್ತೆಯಾಗಿದೆ ಅನ್ನುವಂತಹ ಮಾಹಿತಿಗಳನ್ನ ಅವರು ನೀಡಿದ್ದಾರೆ. ಜೊತೆಗೀಗ ಇನ್ನೊಂದು ಆತಂಕಕಾರಿಯಾದಂತಹ ಮಾಹಿತಿಯನ್ನು ಅವರು ಹೊರಹಾಕಿದ್ದಾರೆ. ಏನಂತಂದ್ರೆ ಇದು ಈ ಮಧುಮೇಹಿಗಳಿಗೆ, ಅಂದ್ರೆ ಶುಗರ್ ಪೇಷಂಟ್ ಗಳಿಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಕಾಡುತ್ತೆ. ಇದು ಅವ್ರಿಗೆ ಯಾರು ಕರೋನಾ ಪೀಡಿತರಾಗಿದ್ರು ಕೂಡ ಅದರಲ್ಲಿ ಮಧುಮೇಹಿಗಳಿಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಈ ರೋಗ ಕಂಡು ಬಂದಿದೆ ಅನ್ನುವಂತಹ ಮಾಹಿತಿಯನ್ನ ನೀಡಿದ್ದಾರೆ. ಫಾರ್ ಎಕ್ಸಾಂಪಲ್ 5424 ಜನರಲ್ಲಿ 4556 ಜನ ಈ ಮಧುಮೇಹ ಹೊಂದಿದ್ದವರಿಗೆ ಈ ಬ್ಲ್ಯಾಕ್ ಫಂಗಸ್ ಪತ್ತೆ ಆಗಿದೆ ಅಂತ ಹೇಳ್ತಿದ್ದಾರೆ. ಇನ್ಫ್ಯಾಕ್ಟ್ ಕರೋನಾ ರೋಗಿಗಳಿಗೇನೆ, ಮಧುಮೇಹಿಗಳಿಗೆ ಏನಾದ್ರು ಈ ರೋಗ ಬಂದ್ರೆ, ಕರೋನಾ ಅಫೆಕ್ಟ್ ಆದ್ರೆ, ಅವರು ಪಾಸಿಟಿವ್ ಆದ್ರೆ ಅವ್ರಿಗೆ ಹೆಚ್ಚು ಕಾಡುತ್ತೆ ಅನ್ನುವಂತಹ ಮಾಹಿತಿಗಳು ಮೊದಲಿಂದಲೂ ಕೇಳಿ ಬರ್ತಾ ಇದ್ವು. ಈಗ ಬ್ಲ್ಯಾಕ್ ಫಂಗಸ್ ಅದರ ಜೊತೆಗೆ ಸೇರ್ಪಡೆಯಾಗಿದೆ. ಅದು ಕೂಡ ಮಧುಮೇಹಿಗಳನ್ನ ಕಾಡುತ್ತೆ ಅಂತ ಹೇಳಿ ಇವತ್ತು ಅಧಿಕೃತವಾಗಿ ಕೇಂದ್ರ ಸರ್ಕಾರ, ಅಂದ್ರೆ ಡಾಕ್ಟರ್ ಹರ್ಷವರ್ಧನ್ ಅವರು ಪ್ರಕಟಿಸಿದ್ದಾರೆ. ಹರೀಶ್, ಥ್ಯಾಂಕ್ ಯು ಸೊ ಮಚ್ ಧರಣೇಶ್ ಬೂಕನಕೆರೆ ಈ ಕ್ಷಣ ಮಾಹಿತಿಯನ್ನು ಅಪ್ಡೇಟ್ ಮಾಡಿದ್ದಕ್ಕೆ. ಇದು ಬ್ಲ್ಯಾಕ್ ಫಂಗಸ್ ಲೆಕ್ಕಾಚಾರ. ಸೊ ಹಾಗಾಗಿ ಕೇಂದ್ರ ಇದೀಗ ಇದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಗ್ರೂಪ್ ಆಫ್ ಮಿನಿಸ್ಟರ್ಸ್ ಸಭೆಯಲ್ಲೂ ಕೂಡ ಮಾಹಿತಿ ಹಂಚಿಕೊಂಡಿದ್ದಾರೆ ಡಾಕ್ಟರ್ ಹರ್ಷವರ್ಧನ್.
ರಾಜ್ಯದಲ್ಲಿ ದಿನೇ ದಿನೇ ಬ್ಲ್ಯಾಕ್ ಫಂಗಸ್ ಸೋಂಕಿತರ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಈ ಬಗ್ಗೆ ಮಾತನಾಡಿದ್ರು ಆರೋಗ್ಯ ಸಚಿವ ಡಾಕ್ಟರ್ ಕೆ ಸುಧಾಕರ್. 300ಕ್ಕೂ ಹೆಚ್ಚು ಬ್ಲ್ಯಾಕ್ ಫಂಗಸ್ ಸೋಂಕಿತರಿದ್ದಾರೆ. ಚಿಕಿತ್ಸೆಗೆ ಎಲ್ಲ ಜಿಲ್ಲಾಸ್ಪತ್ರೆಯಲ್ಲಿ ವ್ಯವಸ್ಥೆ ಇದೆ. ಇದಕ್ಕೆ ಸಂಬಂಧಪಟ್ಟ ತಜ್ಞರು ಇದ್ದಾರೆ. ಔಷಧ ಕೊರತೆ ಇರೋದು ಸತ್ಯ, ಅದರ ಉತ್ಪಾದನೆ ಆಗ್ತಾ ಇದೆ. ದೇಶದಲ್ಲಿ ಫಂಗಸ್ನಿಂದ 100ರಿಂದ 300 ಜನ ಸಾವನ್ನಪ್ಪಿದ್ದಾರೆ. ಈಗ ನಮ್ಮ ರಾಜ್ಯದಲ್ಲಿ 300 ಕೇಸ್ಗಳಿವೆ. ಇನ್ನು ಬೆಂಗಳೂರಿನ ಬೋರಿಂಗ್ ಆಸ್ಪತ್ರೆಯಲ್ಲಿ 100 ಬೆಡ್ ಮೀಸಲಿಡಲಾಗಿದೆ ಅಂತ ಬೊಮ್ಮಾಯಿ ಅವರು ಕೂಡ ಹೇಳಿಕೆ ಕೊಟ್ಟಿದ್ದಾರೆ. ಇಲ್ಲ ಇವರೇ, ಈಗ ಒಟ್ಟಾರೆಯಾಗಿ 300ಕ್ಕೂ ಹೆಚ್ಚು ಸೋಂಕಿತರು ಇದ್ದಾರೆ ಅಂತೇಳಿ ಒಂದು ಪ್ರಾರಂಭಿಕವಾಗಿರ್ತಕ್ಕಂಥ ವರದಿ ಬಂದಿದೆ. ಆ ವರದಿ ಅನ್ವಯ ಏನು ಮಾಡಿದ್ದೀವಿ ನಾವು, ಬರೀ ವಿಭಾಗವಾರು ಮಾಡಿದ್ರೆ ಕೆಲವು ಜಿಲ್ಲೆಗಳಿಗೆ ತೊಂದರೆ ಆಗ್ತದೆ. ಹಾಗಾಗಿ ನಮ್ಮೆಲ್ಲ ಜಿಲ್ಲಾಸ್ಪತ್ರೆಗಳಲ್ಲಿ ಕೂಡ ನಮಗೆ ವ್ಯವಸ್ಥೆ ಇದೆ. ಅದನ್ನು ಚಿಕಿತ್ಸೆ ಕೊಡಲಿಕ್ಕೆ ನಮಗೆ ವ್ಯವಸ್ಥೆ ಇದೆ. ಸಂಬಂಧಪಟ್ಟಂಥ ತಜ್ಞರು ಕೂಡ ಅಲ್ಲಿದ್ದಾರೆ. ಅದಕ್ಕೆ ನಾವು ಎಲ್ಲ ಜಿಲ್ಲೆಗಳಲ್ಲಿ ಕೂಡ ಪ್ರಾರಂಭ ಮಾಡಿದ್ದೀವಿ. 17 ವೈದ್ಯಕೀಯ ಕಾಲೇಜು ನಮ್ಮ ಸರ್ಕಾರಿ ವೈದ್ಯಕೀಯ ಕಾಲೇಜೇ ಇದೆ. ಔಷಧದ ಸ್ವಲ್ಪ ಕೊರತೆ ಇದೆ. ಪ್ರತಿದಿನ ಕೂಡ ಅದರ ಉತ್ಪಾದನೆ ಹೆಚ್ಚಳ ಆಗ್ತಾ ಇದೆ ಕೇಂದ್ರದಲ್ಲಿ. ಇಡೀ ದೇಶಕ್ಕೆ ಬೇಕಾಗಿದ್ದು, ದೇಶದ ಸೋಂಕಿತರು ಈ ಫಂಗಸ್ಗೆ ತುತ್ತಾಗ್ತಾ ಇದ್ದಿದ್ದು ವರ್ಷದಲ್ಲಿ, ಸಾಮಾನ್ಯ ವರ್ಷಗಳಲ್ಲಿ ಸುಮಾರು 100ರಿಂದ 200. ಈಗ ನಮ್ಮ ರಾಜ್ಯದಲ್ಲೇ 300ಕ್ಕೂ ಹೆಚ್ಚಿರುವಾಗ ಸ್ವಾಭಾವಿಕವಾಗಿ ಉತ್ಪಾದನೆಯಲ್ಲಿ ಕೊರತೆಯಾಗಿದೆ. ಆ ಉತ್ಪಾದನೆಯನ್ನು ತಕ್ಷಣದಲ್ಲೇ ಅವರು ಹೆಚ್ಚು ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಪ್ರತಿನಿತ್ಯ ಕೂಡ ಹೆಚ್ಚಳ ಆಗ್ತಾ ಇದೆ. ಇವತ್ತು ಕೂಡ ಹೆಚ್ಚಳ ಆಗುತ್ತೆ. ನಮಗೆ ಇವತ್ತು ಕೂಡ 1000 ವೈಲ್ಸ್ಗಿಂತ ಹೆಚ್ಚು ಕಳಿಸ್ಕೊಡುವಂಥ ನಿರೀಕ್ಷೆ ನಮಗಿದೆ. ರಾಜ್ಯದಲ್ಲಿ ಕಪ್ಪು ಶಿಲೀಂಧ್ರ ಅಂದರೆ ಬ್ಲ್ಯಾಕ್ ಫಂಗಸ್ ಪ್ರಕರಣಗಳು 300ಕ್ಕಿಂತ ಹೆಚ್ಚು ದಾಟಿದೆ. ಇದಕ್ಕೆ ಚಿಕಿತ್ಸೆ ನೋಡೋದಕ್ಕೆ ಸರ್ಕಾರದ ಹತ್ರ ಇಂಜೆಕ್ಷನ್ ಕೂಡ ಇಲ್ಲ. ಸದಾನಂದ ಗೌಡರು ಕೂಡಲೇ ಇಂಜೆಕ್ಷನ್ ವ್ಯವಸ್ಥೆ ಮಾಡಬೇಕು, ಅಗತ್ಯ ಇರುವ ಔಷಧಿ ಸಿಗುವಂತೆ ಮಾಡಬೇಕು ಅಂತ ಮಾಜಿ ಮುಖ್ಯಮಂತ್ರಿ ಪ್ರತಿಪಕ್ಷದ ನಾಯಕ ಸಿದ್ದರಾಮಯ್ಯನವರು ಹೇಳಿಕೆ ಕೊಟ್ಟರು. ಡಾಕ್ಟರ್ಗಳಿಗೆ ಗೊತ್ತಿತ್ತ ಏನೋ ಗೊತ್ತಿಲ್ಲ, ನನಗೆ ಈಗ ಹೇಳ್ತಾ ಇದ್ದಾರೆ ಎಲ್ಲ. ಡಯಾಬಿಟಿಕ್ ಇದ್ದವ್ರಿಗೆ, ಕೊರೋನಾ ಬಂದು ವಾಸಿಯಾಗಿರ್ತಕ್ಕಂಥ ಡಯಾಬಿಟಿಕ್ ಇದ್ದವರಿಗೆ, ಮತ್ತು ಬೇರೆ ಬೇರೆ ಕಾಯಿಲೆಗಳಿದ್ದಂಥವ್ರಿಗೆ ಈ ರೋಗ ಬೇಗನೆ ಅಟ್ಯಾಕ್ ಆಗ್ತದೆ ಅಂತೇಳಿ. ಇದು ವಾಸಿ ಆಗದೇ ಇರ್ತಕ್ಕಂಥ ಕಾಯಿಲೆ ಅಲ್ಲ, ವಾಸಿ ಆಗ್ತಕ್ಕಂಥ ಕಾಯಿಲೆ. ಅದರ ಪ್ರಾರಂಭದಲ್ಲೇ ಇದನ್ನು ಗುರುತಿಸಿ ಟ್ರೀಟ್ಮೆಂಟ್ ಕೊಟ್ಟರೆ ವಾಸಿ ಆಗ್ತದೆ. ಬಟ್ ಅನ್ಫಾರ್ಚುನೇಟ್ಲಿ ಏನಾಗಿದೆ, ರಾಜ್ಯದಲ್ಲಿ ಇದಕ್ಕೆ ಬೇಕಾದಂಥ ಇಂಜೆಕ್ಷನ್ಗಳಿದಾವಲ್ಲ, ಅದು ಒಬ್ಬ ಪೇಷಂಟಿಗೆ 70ರಿಂದ 100 ಇಂಜೆಕ್ಷನ್ಗಳು ಕೊಡಬೇಕಾಗ್ತದೆ. ಆ ಇಂಜೆಕ್ಷನ್ಗಳು ಇವರು ತರಿಸ್ಕೊಂಡಿಲ್ಲ. ನಂಬರ್ 1, ಮಾರುಕಟ್ಟೆನಲ್ಲೂ ಕೂಡ ಸಿಗ್ತಾ ಇಲ್ಲ. ಸೊ ಇಲ್ಲಿ ನಮ್ಮ ಕರ್ನಾಟಕದಲ್ಲೇ ಮೋರ್ ದೆನ್ 500 ಪೇಷಂಟ್ಸ್ಗಳಿದ್ದಾರೆ. ಟ್ರೀಟ್ಮೆಂಟ್ ಕೊಡ್ತೀವಿ ಅಂತ ಹೇಳೋದು ಬೇರೆ, ಎಲ್ಲ ಆಸ್ಪತ್ರೆಗಳಲ್ಲೂ ಟ್ರೀಟ್ಮೆಂಟ್ ಕೊಡ್ತೀವಿ. ಬಟ್ ಟ್ರೀಟ್ಮೆಂಟ್ ಕೊಟ್ಟಾಗ ಇಂಜೆಕ್ಷನ್ ಇರಬೇಕಲ್ಲ. ಸದಾನಂದ ಗೌಡ ಅವರು ಕೆಮಿಕಲ್ ಆ್ಯಂಡ್ ಫರ್ಟಿಲೈಸರ್ಸ್ ಮಿನಿಸ್ಟ್ರು, ಅವರು ಕೂಡಲೇ ಅರೇಂಜ್ ಮಾಡಬೇಕು. ಈ ಭಾಗದಿಂದ ಗೆದ್ದೋಗಿರೋರು ಕೂಡಲೇ ಅರೇಂಜ್ ಮಾಡಿ ಎಷ್ಟು ಅಗತ್ಯ ಇದೆ ಇಂಜೆಕ್ಷನ್ಗಳು, ಅಷ್ಟು ಇಂಜೆಕ್ಷನ್ಗಳನ್ನು ಒದಗಿಸ್ಕೊಡ್ಬೇಕು. ಇದೊಂದು ಕರುಣಾಜನಕ ಕಥೆ. ಹಾಸನ ಜಿಲ್ಲೆ ಅರಸೀಕೆರೆಯ ಬೆಲವತ್ತಹಳ್ಳಿಯ ಮಂಜುನಾಥ್ ಅವರ ಕುಟುಂಬದ ಕಥೆ ಇದು. ಮಂಜುನಾಥ್ ಅವರ 18 ವರ್ಷದ ಮಗಳಿಗೆ ಒಕ್ಕರಿಸಿತ್ತು ಕರೋನಾ ವೈರಸ್. ಹಾಸನದ ಖಾಸಗಿ ಆಸ್ಪತ್ರೆಯಲ್ಲಿ ತಂದೆ ಮಂಜುನಾಥ್ ಚಿಕಿತ್ಸೆ ಕೊಡಿಸಿದ್ರು. ಇದಕ್ಕೋಸ್ಕರ 2.5 ಲಕ್ಷಕ್ಕೆ 2 ಎಕರೆ ಜಮೀನನ್ನು ಮಾರಿದ್ರು. ಮಗಳು ಗುಣಮುಖಳಾದ ಸಂತೋಷದಲ್ಲಿದ್ದ ಕುಟುಂಬಕ್ಕೆ ಮತ್ತೊಂದು ಆಘಾತ ಎದುರಾಗಿತ್ತು. ಪತ್ನಿಗೆ ಕರೋನಾ ಸೋಂಕು ತಗುಲಿತು. 2ನೇ ದಿನಕ್ಕೆ ಮೃತಪಟ್ಟರು. ಪತ್ನಿಯ ಶವ ಪಡೆಯೋದಕ್ಕೆ ಮಾಜಿ ಸಚಿವ ರೇವಣ್ಣ ನೆರವಾದರು. ಇದಾದ ಬಳಿಕ ಪುತ್ರ ಹಾಗೂ ಸ್ವತಃ ಮಂಜುನಾಥ್ಗೂ ಕೊರೋನಾ ಸೋಂಕು ತಗುಲಿತು. ಚಿಕಿತ್ಸೆಗೆ ಹಣ ಇಲ್ಲದೆ ಒದ್ದಾಡ್ತಿದ್ರು ಈ ಕುಟುಂಬ. ನಾವ್ಯಾರೂ ಇಲ್ಲ. ನನ್ನ ಕುಟುಂಬಕ್ಕೆ ಇಷ್ಟು ಅನ್ಯಾಯ ಆಗೈತೆ. ನಿಮ್ಮ ಕರ್ನಾಟಕದಿಂದ ಸರ್ಕಾರದಿಂದ ಏನಾರ ಒಂದು ಪರಿಹಾರ ಕೊಡಿಸ್ಬೇಕಾಗಿ ಕೇಳ್ಕೊತೀರಿ. ಈಗ 1 ಎಕರೆ 2 ಎಕರೆ ಜಮೀನು ಹೋಯ್ತು. ಅದರಿಂದ ನಿಮ್ಮ ಕೈ ಮುಗಿ ಕೇಳ್ಕೊತೀರಿ. ನನ್ನ 2 ಮಕ್ಕಳು ಸಾಕಾಕೆ ನಮ್ಮೆಲ್ಲರಿಗೂ ಪಾಸಿಟಿವ್ ಅನುಕೂಲತೆ ಮಾಡಿಕೊಡ್ಬೇಕು ಅಂತ ನಿಮ್ಮಲ್ಲಿ ಕೇಳ್ತಾನೆ ಕಳಕಳಿಯಿಂದ ಬೇಡ್ಕೊಂತೀನಿ. ನಿಮ್ಮ ಸರ್ಕಾರ ಕೈ ಮುಗಿ ಕೇಳ್ಕೊತೀರಿ. ನನ್ನ ಹೆಂಡತಿ ಇದ್ದಳೊಬ್ಳು, ಇರೋ ಮಕ್ಕಳು, ನಾವ್ಯಾರೂ ಇಲ್ಲ. ಈ ಥರ ಬೀದಿಗೆ ಬಂದುಬಿಟ್ಟಿದ್ದೀವಿ. ನಮ್ಮ ಕೈಯಲ್ಲಿ ಏನೂ ಇಲ್ಲ. ಮುಂದೆ ನಮಗೆ ಏನಾರು ಸಹಾಯ ಅಂತ ನಿಮ್ಮ ಮುಂದೆ
ಅನುಕೂಲ ಮಾಡಿಕೊಟ್ರೆ ನಾವು ಕೇಳ್ಕೊಳ್ಳೋದು ಅಷ್ಟೇ. ನಿಮ್ಮ ಕಡೆ ಸಹಕಾರ ನಮಗೆ ಬೇಕು. ನಮ್ಮೆಲ್ಲರಿಗಿಂತ ಪರಿಸ್ಥಿತಿಲಿ ಇದ್ದೀವಿ ಅಷ್ಟೇ ನಾ ಕೇಳೋದು. ಏನೂ ಇಲ್ಲ, ಮನೆ ಇದು ನಾಳೆ ಮನೆ ಬಿಟ್ಕೊಳ್ತೀವಿ, ಏನೂ ಇಲ್ಲ. ನನ್ನ ಮಕ್ಳಿಗೆ ಸಾಕೋದು, ನನ್ನ ಮಕ್ಳು ವಿದ್ಯಾಭ್ಯಾಸಕ್ಕೆ ಮಾಡೋದು. ಇರೋದೇ 2 ಎಕರೆ ಜಮೀನು, 1 ಎಕರೆ 1.5 ಎಕರೆ ಜಮೀನು ಇತ್ತು, ಅದನ್ನು ಮಾರಿದ್ದೀನಿ. ಎಂಥದ್ದು ಇಲ್ಲ, ನಾವಂತ ನಿರ್ಗೋತ್ರಿಕಾಯಿ ಬೀದಿಗೆ ಬಂದುಬಿಟ್ಟಿದ್ದೀವಿ. ತುಂಬ ನೀವೇನಾರು ನನಗೆ ಮಾಡಿಕೊಟ್ರೆ, ಅನುಕೂಲತೆ ಮಾಡಿಕೊಟ್ರೆ ತುಂಬ ಟ್ಯಾಂಕ್ಸ್ ಹೇಳ್ತಾರೆ. ನಿಮಗೆ ಧನ್ಯವಾದಗಳು ಹೇಳ್ತೀನಿ. ಲಾಕ್ಡೌನ್ ಹಿನ್ನೆಲೆಯಲ್ಲಿ 12 ದಿನದ ಹಸುಗೂಸು ಜೊತೆ 2 ಕಿಲೋಮೀಟರ್ ದೂರ ಬಾಣಂತಿ ನಡ್ಕೊಂಡು ಹೋಗ್ತಾ ಇರುವಂಥ ಘಟನೆ ನಡೀತು. ದಾವಣಗೆರೆ ನಗರದ MG ರಸ್ತೆ ಅದು. ಚಾಮರಾಜಪೇಟೆಯಲ್ಲಿದ್ದ ಹೆರಿಗೆ ಆಸ್ಪತ್ರೆಯಿಂದ ಭಾಷಾನಗರದ ಮನೆಗೆ ಹೋಗ್ತಿದ್ರು ಬಾಣಂತಿ. ತಹಸೀಲ್ದಾರ್ ಗಿರೀಶ್ ಅದನ್ನು ಗಮನಿಸಿದ್ದಾರೆ. ತಮ್ಮ ವಾಹನದಲ್ಲೇ ಬಾಣಂತಿಯನ್ನು ಕಳಿಸ್ಕೊಟ್ಟಿದ್ದಾರೆ. ತಹಸೀಲ್ದಾರ್ ಗಿರೀಶ್ ಸಹಾಯದಿಂದ ಬಾಣಂತಿ ಮಗು ಮನೆ ಸೇರ್ಕೊಂಡಿದ್ದಾರೆ. ಗ್ರೇಟ್ ಸರ್, ಗುಡ್ ಜಾಬ್. ಹುಡುಗ ಹುಡುಗಿರಿ ಅದು ಸರ್. ಹೋಯ್ ಕೋವಿಡ್ ಸೋಂಕಿತ ವೃದ್ಧೆಯ 25 ಗ್ರಾಂ ಚಿನ್ನದ ಸರ ಎತ್ತುಬಿಟ್ಟಿದ್ದಾರೆ. ಮಾಯ ಆಗೋಗಿದೆ. ಇದು ಮಡಿಕೇರಿಯ ಕೋವಿಡ್ ಆಸ್ಪತ್ರೆ ನಡೆದಿರುವಂತಹ ಘಟನೆ. ಕಮಲಾ ಎಂಬ ವೃದ್ಧೆಯನ್ನು ಮೇ 2ನೇ ತಾರೀಕು ICU ವಾರ್ಡ್ಗೆ ಶಿಫ್ಟ್ ಮಾಡೋ ಸಂದರ್ಭದಲ್ಲಿ ನರ್ಸ್ ಚಿನ್ನದ ಸರ ಬಿಚ್ಚಿದ್ದಾರೆ. ಅದಾದಮೇಲೆ ಕುಟುಂಬಸ್ಥರ ಕೈ ಕೊಟ್ಟಿಲ್ಲ. ಇದುವರೆಗೆ ಚಿನ್ನದ ಸರ ಕೊಟ್ಟಿಲ್ಲ ಅಂತ ನೊಂದ ವೃದ್ಧೆಯ ಕುಟುಂಬದವರು ದೂರು ಕೊಟ್ಟಿದ್ದಾರೆ. ಆಸ್ಪತ್ರೆ ಡೀನ್ ಮತ್ತು ಪೊಲೀಸ್ ಠಾಣೆಗೆ ದೂರು ಕೊಟ್ಟಿದ್ದಾರೆ. ಫೋನ್ ಮಾಡಿ ಹೇಳಿದ್ರು, ನನ್ನ ಚೈನ್ ಬಿಚ್ಕೊಂಡಿದ್ದಾರೆ, ಯಾರೋ ಬಂದು ಬಿಚ್ಕೊಂಡಿದ್ದಾರೆ ಸಿಸ್ಟರ್ಗಳು ಯಾರೋ ಅಂತ. ಬ್ಯಾಗು ಇಲ್ಲ ಹತ್ರ ಅಂತ ಹೇಳಿದ್ರು. ಬ್ಯಾಗು ಇಲ್ಲ ನನ್ನ ಹತ್ರ, ಚೈನು ಇಲ್ಲ, ಕೇಳಿ ನೋಡು ಅಂತ. ನಾನು ಸುಮ್ಮನೆ ಅದೇ ನರ್ಸ್ಗಳು ಯಾರೋ ಬಿಚ್ಕೊಂಡಿದ್ದಾರಲ್ಲ, ಇಟ್ಕೊಂಡಿರ್ತಾರೆ ಅದೇ. ಆಮೇಲೆ 18ಗೆ ನೈಟ್ ಮಾತಾಡಿದ್ದೀನಿ ಅವ್ರ ಹತ್ರ, ಹಾಫ್ ಆನ್ ಅವರ್ ಹತ್ರ ಮಾತಾಡಿದ್ದೀನಿ. 1/2 hour 19ಗೆ ಸ್ವಲ್ಪ ಹುಷಾರಿಲ್ಲ ಅಂತ ಹೇಳಿದ್ರು ಡಾಕ್ಟ್ರು. 20ಗೆ ಬೆಳಗ್ಗೆ ಹೇಳಿದ್ರು ತುಂಬ ಸ್ವಲ್ಪ ಕ್ರಿಟಿಕಲ್ ಆಗಿದೆ ಕಂಡೀಷನು, ಹೇಳೋಕ್ಕಾಗಲ್ಲ ಏನಾಗುತ್ತೆ ಅಂತ. ಮತ್ತು 1:45ಗೆ ಫೋನ್ ಬಂತು, ಡಾಕ್ಟ್ರಿಂದ ಹೋಗಿಬಿಟ್ಟಿದ್ದಾರೆ. ಮತ್ತು ಅವತ್ತು ಸಂಜೆನೇ ಅವತ್ತು ಕಾರ್ಯ ಎಲ್ಲ ಮುಗಿಸಿ ಹಾಸ್ಪಿಟ್ಲಿಗೆ ಬಂದು ಬ್ಯಾಗ್ಗಳೆಲ್ಲ ಇರುತ್ತಲ್ಲ ತಗೊಂಡು ಹೋಗುವ ಅಂತ ಅವತ್ತು ಬಂದು ಕೇಳಿದೆ ನಾನು. ಆ ಸಿಸ್ಟ್ರ್ ಹೇಳಿದ್ರು, ನೀವು ಯಾಕೆ ಚಿನ್ನ ಎಲ್ಲ ಹಾಕಿ ಕಳಿಸ್ತೀರಾ, ನಿಮ್ಮ ಮಾಂಗಲ್ಯ ಯಾಕೆ ಈ ರೀತಿ ಅಂತ ನನಗೆ ಹೇಳಲಿಕ್ಕಾಗಲ್ಲ. ಯಾಕಂದರೆ ಈ ಥರ ಕಷ್ಟ ಪರಿಸ್ಥಿತಿಯಲ್ಲಿ ಕೂಡ ಕೆಲವು ಜನ ಹೀಗೆ ಮಾಡ್ತಾರೆ. ನಮಗೆ ತುಂಬ ನೋವು ಮತ್ತು ಆಶ್ಚರ್ಯ ಎಲ್ಲ ಆಗುತ್ತೆ. ಆದರೂ ಕೂಡ ನಿನ್ನೆ ನಮ್ಮ ಗಮನಕ್ಕೆ ಬಂದಿತ್ತು ಇದೆಲ್ಲ ಹಿಂಗಾಗಿದೆ. ಈ ಸಂದರ್ಭದಲ್ಲಿ ನಮ್ಮ ಆಸ್ಪತ್ರೆ ಅಥಾರಿಟೀಸ್ಗೆ ಕೂಡ ಒಂದು ಎಂಕ್ವೈರಿ ಮಾಡಲಿಕ್ಕೆ ಹೇಳಿದ್ದೀವಿ. ಅದರ ಜೊತೆಯಲ್ಲಿ ನಮ್ಮ ಆಸ್ಪತ್ರೆಯಲ್ಲಿ CCTV ಕ್ಯಾಮ್ರಾ ಇನ್ಸ್ಟಾಲೇಷನ್ ಕೆಲಸ ಕೂಡ ಆಗ್ತಾ ಇದೆ. ಕೊರೋನಾ ಹಿನ್ನೆಲೆಯಲ್ಲಿ ನಮ್ಮ ಜನ ನೋಡಿ ಬಿಡೋದೇ ಇಲ್ಲ. ನಾಟಿ ಕೋಳಿಗೆ ಭಾರಿ ಡಿಮ್ಯಾಂಡ್ ಅಂತೆ. ಯಾಕೆ ಅಂದರೆ ಕರೋನಾ ಸೋಂಕಿತರು ನಾಟಿ ಕೋಳಿ ತಿಂದರೆ ರೋಗ ನಿರೋಧಕ ಶಕ್ತಿ ಹೆಚ್ಚಾಗುತ್ತೆ ಅಂತ ಒಂದು ಗಾಳಿ ಸುದ್ದಿ ಬಂತು ನೋಡಿ. ಜನ ಮುಗಿಬಿದ್ರು ನಾಟಿ ಕೋಳಿಗೆ. ಎಲ್ಲಿಲ್ಲದ ಬೇಡಿಕೆ. ಗದಗ ಜಿಲ್ಲೆ ರೋಣ ಪಟ್ಟಣದಲ್ಲಿ ಬೆಳಗ್ಗೆ 6 ಗಂಟೆಯಿಂದ 10 ತನಕ ನಾಟಿ ಕೋಳಿ ಮಾರಾಟ ಮಾಡ್ತಿದ್ರು. 8 ಗಂಟೆ ಒಳಗೆ ಎಲ್ಲ ನಾಟಿ ಕೋಳಿ ಸೋಲ್ಡ್ ಔಟ್. ಚೌಕಾಸಿ ಇರದೆ ಮಾರಾಟ ಅಂತ ವ್ಯಾಪಾರಿಗಳು ಹರ್ಷ ವ್ಯಕ್ತಪಡಿಸಿದ್ದಾರೆ. ಅಂದರೆ ಅವ್ರು ಎಷ್ಟು ರೇಟ್ ಹೇಳ್ತಾರೋ ಅಷ್ಟು ರೇಟು. 250 ರೂಪಾಯಿ, 300 ರೂಪಾಯಿ, 400 ರೂಪಾಯಿ ಅಂದರೆ ಕೊಟ್ಟು ತಗೋತಾ ಇರೋದು. ಆ ಥರ ಅದು 400 ರೂಪಾಯಿ ತನಕ ಮಾರಿದಾರಂತ ಇವತ್ತು. ಅವರೆಲ್ಲ ವ್ಯಾಪಾರಸ್ಥರು ಫುಲ್ ಖುಷು. ನಾಟಿ ಕೋಳಿ ಮಾಂಸದಲ್ಲಿ ಪ್ರೋಟೀನ್, ವಿಟಮಿನ್ ಅಂಶ ಹೆಚ್ಚಾಗಿದೆ. ದೇಹದ ಮಾಂಸಖಂಡಗಳು ಗಟ್ಟಿಯಾಗಿ ಕೊರೋನಾ ವಿರುದ್ಧ ಹೋರಾಡೋದಕ್ಕೆ ಸಹಕಾರಿಯಾಗುತ್ತೆ. ರೋಗಿಗಳಿಗೆ ಇದರ ಸೇವನೆ ಒಳ್ಳೆಯದು ಅಂತ ವೈದ್ಯರು ಸಲಹೆ ಕೊಟ್ಟಿದ್ದಾರೆ ಅಂತ ಶುರು ಆಯಿತು ನೋಡಿ ವಿಷಯ. ಎಲ್ಲ ಮುಗಿದಿದ್ರು. ಎಷ್ಟಾರು ದುಡ್ಡಾಗಲಿ ತಗೊಂಡ್ಬಿಡ್ಬೇಕು ಇವತ್ತು ಅಂತ. ಸಂಜೀವಿನಿ ಇದು ನೆಟ್ವರ್ಕ್ 18 ಗ್ರೂಪ್, ಫೆಡರಲ್ ಬ್ಯಾಂಕ್ ಹಾಗೂ ಅವರ ಸಹಯೋಗದಲ್ಲಿ ನಡೆಸ್ತಿರುವಂತಹ ಮಹಾ ಲಸಿಕೆ ಅಭಿಯಾನ. ಕೇಂದ್ರ ಸರ್ಕಾರದ ಕೊರೋನಾ ಲಸಿಕೆ ಅಭಿಯಾನಕ್ಕೆ ನಾವು ಕೂಡ ಕೈ ಜೋಡಿಸಿದ್ದೀವಿ. ಜನರಲ್ಲಿ ಜಾಗೃತಿ ಮೂಡಿಸುವ ಜೊತೆಗೆ ಲಸಿಕೆ ಹಾಕುವ ಮಹಾ ಕಾರ್ಯವನ್ನು ಕೂಡ ನಡೆಸ್ತಾ ಇದ್ದೀವಿ. ಇವತ್ತಿನಿಂದ ಕರ್ನಾಟಕದ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನೆಟ್ವರ್ಕ್ 18 ಸಂಜೀವಿನಿ ವಾಹನ ಪ್ರತಿಯೊಂದು ಹಳ್ಳಿಗೂ ತಲುಪಿ ಸರ್ಕಾರದ ಸಹಕಾರದೊಂದಿಗೆ ಲಸಿಕೆ ಹಾಕುವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ.
ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆ DC ರಾಜೇಂದ್ರ ಅವರು ತೆಂಗಿನಕಾಯಿ ಒಡೆದು ರಿಬ್ಬನ್ ಕಟ್ ಮಾಡಿ ವ್ಯಾಕ್ಸಿನೇಷನ್ ವಾಹನಕ್ಕೆ ಚಾಲನೆ ಕೊಟ್ಟರು. ಏಪ್ರಿಲ್ 7ನೇ ತಾರೀಕು ಭಾರತದ ವಾಘಾ ಗಡಿಯಲ್ಲಿ ಈ ಸಂಜೀವಿನಿ ಲಸಿಕೆ ಅಭಿಯಾನಕ್ಕೆ ಚಾಲನೆ ಸಿಕ್ತು. ಕೊರೋನಾ ಸಂಕಷ್ಟದಲ್ಲಿ ಬಡವರು, ಕೂಲಿ ಕಾರ್ಮಿಕರ ಕಷ್ಟಕ್ಕೆ ಮಿಡಿತಿರುವ ಪ್ರಸಿದ್ಧ ನಟ ಸೋನು ಸೂದ್ ರಾಯಭಾರಿಯಾಗಿದ್ದಾರೆ. ವಾಘಾ ಗಡಿಯಲ್ಲಿ ಲಸಿಕೆ ಹಾಕಿಸಿಕೊಳ್ಳುವ ಮೂಲಕ ಇದಕ್ಕೆ ಚಾಲನೆ ಕೊಟ್ಟರು. ಈ ಸಂಜೀವಿನಿ ವಾಹನ ಅಮೃತ್ಸರ್, ನಾಸಿಕ್, ಗುಂಟೂರು, ಇಂದೋರ್ ಮುಗಿಸಿ ಇದೀಗ ದಕ್ಷಿಣ ಕನ್ನಡಕ್ಕೆ ಬಂದಿದೆ. ಇವತ್ತಿನಿಂದ ಜೂನ್ 22ರವರೆಗೆ ಅಂದರೆ 30 ದಿನಗಳ ಕಾಲ ದಕ್ಷಿಣ ಕನ್ನಡದ ಹಳ್ಳಿಗಳಲ್ಲೂ ಸಂಜೀವಿನಿ ಲಸಿಕೆ ವಾಹನ ಓಡಾಡುತ್ತೆ. ಒಟ್ಟು 500 ಹಳ್ಳಿಗಳಲ್ಲಿ ಸಂಚಾರ ಮಾಡಿ ಲಸಿಕೆ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸುತ್ತೆ. ಪ್ರತಿಯೊಬ್ಬರೂ ಲಸಿಕೆ ಹಾಕಿಸ್ಕೊಳ್ಬೇಕು ಎಂಬ ಮಹತ್ವದ ಉದ್ದೇಶದಿಂದ ನೆಟ್ವರ್ಕ್ 18 ಸಂಜೀವಿನಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ. ಅವರು ಏನೋ ನಮ್ಮ ಜಿಲ್ಲೆಯ ಬಗ್ಗೆ ಅಪಾರವಾದ ಪ್ರೀತಿಯನ್ನು ಇಟ್ಕೊಂಡು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಮಂಗಳೂರಿನಲ್ಲಿ ಬಂದು ಇವತ್ತು ಈ ಒಂದು ಕಾಳಜಿಯನ್ನು ವ್ಯಕ್ತ ಮಾಡ್ತಾ ಇಡೀ ನಮ್ಮ 60 ಗ್ರಾಮಗಳಿಗೆ 30 ದಿವಸಗಳ ಕಾಲ ಈ ಒಂದು LED ಸ್ಕ್ರೀನ್ ಮುಖಾಂತರ ಗ್ರಾಮಗಳಿಗೆ ಹೋಗಿ ತೆರಳಿ ಇದರ ಒಂದು ಕೆಲಸ ಕಾರ್ಯಗಳನ್ನು ವಿಶ್ಲೇಷಿಸ್ತಾ ಕೊರೋನಾದಿಂದ ಮುಕ್ತವಾಗಬೇಕು ಅಂತೇಳಿ ಆದರೆ ವ್ಯಾಕ್ಸಿನೇಷನನ್ನು ಪಡ್ಕೊಳ್ಬೇಕು, ವ್ಯಾಕ್ಸಿನೇಷನ್ ಪಡ್ಕೊಂಡಿಲ್ಲ ಅಂತೇಳಿದರೆ ಯಾವ ರೀತಿ ಕಷ್ಟಗಳನ್ನು ಜನರು ಅನುಭವಿಸ್ತಾ ಇದ್ದಾರೆ ಅಂತೇಳುವ ರೀತಿಯ ಸಮಗ್ರವಾದ ಮಾಹಿತಿಗಳನ್ನು ಇದರ ತೋರಿಸುವ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ. ಹಾಗಾಗಿ ಇಡೀ ನಮ್ಮ ದೇಶದಲ್ಲಿ ನೆಟ್ವರ್ಕ್ 18ನ ತಂಡ ಮತ್ತು ಅವರ ಯಾರು ಅಂಬಾಸಡರ್ ಆಗಿ ಸೋನು ಸೂದ್ ಅವರು ಮತ್ತು ಬೇರೆ ಎಲ್ಲ ಟ್ರಸ್ಟ್ನ ವತಿಯಿಂದ ಅವರು ಅಪೋಲೋ ಹಾಸ್ಪಿಟಲ್, ಅದೇ ರೀತಿ ಯುನೈಟೆಡ್ ವೇ ಮತ್ತು ಫೆಡರಲ್ ಬ್ಯಾಂಕ್ ಮತ್ತು ಸಮರ್ಥನಂ ಟ್ರಸ್ಟ್ನವರು ಮಾಡಿದ್ದಾರೆ. ಹಾಗಾಗಿ ಅವರಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತಾ ಜನರಿಗೆ ಇದರಿಂದ ಹೆಚ್ಚಿನ ಪ್ರಯೋಜನ ಆಗಲಿ, ಹೆಚ್ಚಿನ ರೀತಿಯಲ್ಲಿ ಅವರಿಗೆ ಮಾಹಿತಿ ದೊರಕಿ ತಕ್ಷಣ ಅತಿ ಶೀಘ್ರದಲ್ಲಿ ವ್ಯಾಕ್ಸಿನೇಷನ್ ಪಡ್ಕೊಳ್ಳುವಂಥ ಕೇಂದ್ರಗಳಿಗೆ ಹೋಗಿ ಪಡ್ಕೊಳ್ಳುವ ರೀತಿಯಲ್ಲಿ ಆಗಲಿ, ಇದರ ಮುಖಾಂತರ ಸುರಕ್ಷತೆಗಾಗಿ ಭಾಳ ಒತ್ತನ್ನು ಕೊಟ್ಟಿದ್ದೀರಿ. ಹಾಗಾಗಿ ಅವರಿಗೆಲ್ಲರಿಗೂ ಅಭಿನಂದನೆಗಳನ್ನು ಕೊಡ್ತೀನಿ. ನಮ್ಮ ರಾಜ್ಯದಲ್ಲಿ ಹೇಳಿದರೆ ರೂರಲ್ ಮತ್ತು ಇದು ಆ ಜನಗಳು ತುಂಬ ಜನಕ್ಕೆ ಒಂದು ಲ್ಯಾಕ್ ಆಫ್ ಅವೇರ್ನೆಸ್, ಆ ಅವೇರ್ನೆಸ್ ಗಿಡ ಮಾಡ್ಬೇಕಂದ್ರೆ ನಾವು ಒಂದು ಈ ನ್ಯೂಸ್ 18 ಜೊತೆ ಒಂದು ಈ ಪ್ರಾಜೆಕ್ಟ್ ಶುರು ಮಾಡಿ ಅಂಡರ್ CSR. ಸೊ ಎಲ್ಲರಿಗೆ ಎಲ್ಲ ಮನೆಗೆ ಹೋಗಿ, ಇಲ್ಲಾಂದರೆ ಇದು ಅಪ್ರಿಹೆನ್ಷನ್ ಇದ್ದರೆ ಯಾಕೆ ಮಾಡಬೇಕು, ಯಾವ ಥರ ಪ್ರಿಕಾಷನ್ ತಗೋಬೇಕು, ಅದು ತುಂಬ ಯೂಸ್ ಆಗುತ್ತೆ. ಇದು ರಾಜ್ಯದ ತುಂಬ ಎಲ್ಲ ಕಡೆ ಇದು ಈ ಕೋವಿಡ್ ಜಾಸ್ತಿ ಆಗ್ತಾಯಿದೆ. ಸೊ ಗೌರ್ಮೆಂಟ್ ಜೊತೆ ಸೇರಿ ಒಂದು ಸ್ವಲ್ಪ ಒಂದು ಅವೇರ್ ಕ್ರಿಯೇಟ್ ಮಾಡಿದೆ, ಅದು ಇಟ್ ವಿಲ್ ಬಿ ಗುಡ್ ಫಾರ್ ದ ಸೊಸೈಟಿ. ಆ ಥರ ನಮ್ಮದು CSR ಇನಿಷಿಯೇಟಿವ್ಲಿ ನ್ಯೂಸ್ 18 ಜೊತೆ ನಾವು ಈ ಪ್ರೋಗ್ರಾಮ್ ಶುರು ಮಾಡ್ತೀವಿ. ಅದು ಈ ದಕ್ಷಿಣ ಕನ್ನಡ ಬಿಟ್ಟು ಬೇರೆ 5 ಜಿಲ್ಲೆಗೂಡಿ ಅಕ್ರಾಸ್ ಇಂಡಿಯಾ ನಾವು ಈ ಪ್ರೋಗ್ರಾಮ್ ಶುರು ಮಾಡಿದ್ದೀವಿ. ಇವತ್ತು ದಿನ 3 ಕಡೆದು ಲಾಂಚ್ ಆಗ್ತಾ ಇದೆ. ಸೊ ಈ ವರ್ಷ ಇಡೀ ಈ ಪ್ರೊಸೀಜರ್, ಈ ಕಾರ್ಯಕ್ರಮ ಕಂಟಿನ್ಯೂ ಆಗುತ್ತೆ. ದೇಶದಲ್ಲಿ ಎಲ್ಲರಿಗೂ ಕೊರೋನಾ ವ್ಯಾಕ್ಸಿನ್ ಸಿಗಬೇಕು ಅನ್ನೋದು ನೆಟ್ವರ್ಕ್ 18 ಆಶಯ. ಫೆಡರಲ್ ಬ್ಯಾಂಕ್, ಅಪೋಲೋ ಸಹಯೋಗದೊಂದಿಗೆ ನೆಟ್ವರ್ಕ್ 18ನ ಈ ಆಶಯಕ್ಕೆ ದೇಶವ್ಯಾಪಿ ಬಲ ಸಿಕ್ಕಿದೆ. ಎಲ್ರಿಗೂ ವ್ಯಾಕ್ಸಿನ್ ಅನ್ನೋ ಜಾಗೃತಿ ಮೂಡಿದೆ. ಇಲ್ಲಿಗೆ ಈ ಕ್ಷಣದ ಮಧ್ಯಾಹ್ನದ ಅಗ್ರವಾರ್ತೆಯನ್ನು ಮುಗಿಸಿ ನಾನು ಹೋಗಿ ಬರ್ತೀನಿ. ಸ್ಟುಡಿಯೋಯಿಂದ ಹೊರಗೆ ಹೋಗ್ತಾ ಇದ್ದೀನಿ. ನಾನು ಕೂಡ ಮಾಸ್ಕ್ ಹಾಕೋತೀನಿ. ನೀವು ಅಷ್ಟೇ ಮನೆಯಿಂದ ಹೊರಗೆ ಹೋಗ್ಬೇಕಾದ್ರೆ ಮಾಸ್ಕ್ ಹಾಕೊಳ್ಳೋದನ್ನು ಮಾತ್ರ ಮಿಸ್ ಮಾಡಬೇಡಿ. ಹೊರಗಡೆ ಹೋದಾಗ ಸಾಮಾಜಿಕ ಅಂತರ, ಸೋಷಿಯಲ್ ಡಿಸ್ಟೆನ್ಸಿಂಗ್ ಮೇಂಟೈನ್ ಮಾಡಿ, ಅವಾಗ ಸ್ಯಾನಿಟೈಸ್ ಮಾಡ್ಕೋತಾ ಇರಿ. ಮತ್ತೆ ಸಿಗ್ತೀನಿ ಮುಂದಿನ ನ್ಯೂಸ್ಗಳಲ್ಲಿ. ಅದರ ಪಕ್ಕಾ ನ್ಯೂಸ್ಗೆ ನೀವು ಯಾವಾಗಲೂ ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.